ಮೊದಲದಾಗಿ ಯಾವ ಫೇಸಿಂಗ್ ಬರ್ತಾ ಇದೆ ಇದು? ಸರ್ ಇದು ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಸೈಟ್ ಸರ್. ಓಕೆ, ಗ್ರೌಂಡ್ ಲೆವೆಲಿಂದ ಎಷ್ಟು ಹೈಟ್ ಇದೆ? ಗ್ರೌಂಡ್ ಲೆವೆಲಿಂದ ನಾವು ನೋಡ್ಬೋದು ಸರ್. ಇಲ್ಲಿ ನಾವು ಆಲ್ಮೋಸ್ಟ್ ನಾವು ಒಂದೂವರೆ ಅಡಿ ಇದೀವಿ, 2 ಅಡಿ ಇದೀವಿ. ಅಲ್ಲಿ ಹೋಗ್ತಾ ಹೋಗ್ತಾ ನಾವು ಆಲ್ಮೋಸ್ಟ್ 4 ಅಡಿ ಇದೀವಿ ಸರ್. 4 ಅಡಿ ರೋಡ್ ಫುಲ್ ಹಿಂಗ್ ಸ್ಲೈಂಟ್ ಇದೆ, ಅದಕ್ಕೋಸ್ಕರ ನಾವು ಅಲ್ಲಿ 4 ಅಡಿಗೆ ಹೋಗ್ತಾ ಇದೀವಿ. ಎಲಿವೇಶನ್ ಹೇಳಿ, ಮೇಲಿಂದ ಹೇಳ್ಕೊಂಡ್ ಸರ್ ಮೇಲ್ಗಡೆಯಿಂದ ಹೇಳೋದಾದ್ರೆ ಸರ್, ಮೇಲ್ಗಡೆ ಒಂದು ಬಾಲ್ಕನಿ ಕಾಣಿಸ್ತಾ ಇದೆ. ಅದ್ರ ಮೇಲ್ಗಡೆ ಬಟ್ ಪ್ಯಾರಾಪಿಟ್ ಅಲ್ಲಿ ಸ್ವಲ್ಪ ಡಿಸೈನ್ಸ್ ಮಾಡಿದೀವಿ. ಅದೆಲ್ಲ ಪಿನ್ ಡಿಸೈನ್ಸ್ ಅಂತ ಹೇಳ್ಬಿಟ್ಟು ಇದೆಲ್ಲ ನಮಗೆ ಆಲ್ಮೋಸ್ಟ್ ತುಂಬಾ ಒನ್ಸ್ ಅಪಾನ್ ಎ ಟೈಮಲ್ಲಿ ತುಂಬಾ ಟ್ರೆಂಡ್ ಅಲ್ಲಿ ಇದ್ದಿದ್ದು ಎಲಿವೇಶನ್ಸ್ ಇದೆ. ಓಕೆ ಓಕೆ ಓಕೆ, ಪಿನ್ ಕೊಟ್ಟಿದೀವಿ. ಮತ್ತೆ ಅದ್ರ ಮೇಲ್ಗಡೆ ಒಂದು ಚಿಕ್ಕದೊಂದು ಹ್ಯಾಂಡ್ ರೈಲಿಂಗ್ ಕೊಟ್ಟಿದ್ದೀವಿ. ಅಂಡ್ ಅದೆಲ್ಲಾನು ಪ್ಲಾಸ್ಟಿಂಗ್ ಅಲ್ಲಿ ಬ್ಲಾಕ್ ವರ್ಕ್ ಮತ್ತೆ ಪ್ಲಾಸ್ಟಿಂಗ್ ಅಲ್ಲೇ ಮಾಡ್ಕೊಂಡಿದೀವಿ. ಅಂಡ್ ಅಲ್ಲಿ ಕೆಳಗಡೆ ಬಂದಂತಂದ್ರೆ ಒಂದು ಬಾಕ್ಸ್ ತರ ಒಂದು ಕ್ರಿಯೇಟ್ ಮಾಡಿದೀವಿ, ಪರ್ಪಲ್ ಕಲರ್ ಒಂದು ಬಾಕ್ಸ್ ತರ ಮಾಡಿದೀವಿ. ಸೊ ಅಲ್ಲಿ ಅದನ್ನು ಕೂಡ ಕಾಂಕ್ರೀಟ್ ಅಲ್ಲೇ ಮಾಡ್ಕೊಂಡಿದೀವಿ. ಮತ್ತೆ ಒಂದು ವಿಂಡೋ ಇಟ್ಕೊಂಡಿದೀವಿ. ವಿಂಡೋ ಹೈಲೈಟಿಂಗ್ ಅಂತ ಲೈಟ್ಸ್ ನೋಡಬಹುದು, ಎಲ್ಲ ಕಲರ್ಸ್. ಆಮೇಲೆ ಸಿಂಗಲ್ ಕಲರ್ ಹಾಕೊಳ್ಳೋ ತರನು ಆಪ್ಷನ್ ಇದೆ. ಆಮೇಲೆ ಅದು ಸುತ್ತಲೂ ಸ್ವಲ್ಪ ಕ್ಲಾಡಿಂಗ್ ತಂದು ಹಾಕಿದೀವಿ ಸರ್. ಅಂದ್ರೆ ಮಾಮೂಲಿ ಟೈಲ್ಸ್ ಹಾಕಿರೋದು. ಬಿಕಾಸ್ ಏನಂದ್ರೆ ಇದು ಬಜೆಟ್ ಫ್ರೆಂಡ್ಲಿ ಆಗಿದ್ದರಿಂದ ಸರ್, ಎಲ್ಲಾನು ಕೂಡ ಬಜೆಟ್ ಫ್ರೆಂಡ್ಲಿನಲ್ಲೇ ಮಾಡಿದ್ವಿ. ಮ್ಯಾಕ್ಸಿಮಮ್ ಸಿವಿಲ್ ವರ್ಕ್ ಅಲ್ಲೇ ಮಾಡಿದ್ವಿ, ಸಿವಿಲ್ ಅಲ್ಲೇ ಮುಗಿಸ್ಬಿಟ್ಟಿದ್ದೀರಾ. ಬಾಲ್ಕನಿನಲ್ಲಿ ಫುಲ್ ಕಂಪ್ಲೀಟ್ ಟಫನ್ ಗ್ಲಾಸ್ ಕೊಟ್ಟಿದ್ದೀವಿ. ಮತ್ತೆ ಸೀಲಿಂಗು ಇಂಟೀರಿಯರ್ ನಾವು ಮಾಡಲಿಲ್ಲ, ಇಂಟೀರಿಯರ್ ಸಪರೇಟ್ ಆಗಿ ಮಾಡ್ಕೊಂಡ್ರು. ಬಟ್ ಸೀಲಿಂಗ್ ಅಲ್ಲಿ WPC ಸೀಲಿಂಗ್ ಬಂದಿದೆ. ಸೊ ಅದೇ ಕೆಳಗಡೆ ಬಂದಿದ್ರೆ ಇಲ್ಲಿ ಮನೆ ಎಂಟ್ರೆನ್ಸ್ ಇದೆ ಸರ್, ಓನರ್ ಮನೆ ಎಂಟ್ರೆನ್ಸ್ ಇದೆ. ಇಲ್ಲಿ ನಮಗೆ ಸ್ಟೆಪ್ಸ್ ಕಂಟಿನ್ಯೂ ಆಗೋದ್ರಿಂದ ಅಲ್ಲಿ ಜಾಲಿ ವರ್ಕ್ ಮಾಡಿದೀವಿ ಸರ್, ಟೆರಾಕೋಟಾ ಜಾಲಿ ವರ್ಕ್ ಮಾಡ್ಬಿಟ್ಟು. ಬಟ್ ಅದನ್ನ ಎಲ್ಲ ನಮಗೆ ರೆಡ್ ಅಲ್ಲಿ ಇದೆಲ್ಲ ರೆಡ್ ಅಲ್ಲಿ ಇದ್ರಿಂದ ಟೆರಾಕೋಟಾ ಕಲರ್ ಆಲ್ರೆಡಿ ಪೇಂಟ್ ನಾವು ಇಂಪ್ಲಿಮೆಂಟ್ ಮಾಡಿದ್ರಿಂದ ಅದನ್ನ ವೈಟ್ ಪೇಂಟ್ ನ ಮಾಡಿಬಿಟ್ಟಿದ್ದೀರಾ. ಅದಕ್ಕೆ ಅದೊಂದು ಹೈಲೈಟ್ ಆಗಿದೆ. ಮತ್ತೆ ಅಲ್ಲಿ ವೆಂಟಿಲೇಷನ್ ಚೆನ್ನಾಗಿದೆ ಸರ್, ಚೆನ್ನಾಗಿ ಪಾರ್ಟ್ ಅಲ್ಲಿ. ಅದು ಕಂಪ್ಲೀಟ್ ಆಗಿ ನೋಡ್ಬೋದು ಸರ್, ಎಲ್ಲ ಬರೀ ಗ್ರೂ ಡಿಸೈನ್ ಪ್ಲಾಸ್ಟಿಂಗ್ ಅಲ್ಲೇ ಮಾಡ್ಕೊಂಡಿರೋದು. ಆಮೇಲೆ ಕಂಪ್ಲೀಟ್ ಆಗಿ ಒಂದು ಬ್ಯಾಂಡ್ ಎತ್ಕೊಂಡು ಹೋಗಿದೆ ಸರ್ ಇಲ್ಲಿಂದ ಮೇಲ್ಗಡೆ ಗಂಟ. ಅದಕ್ಕೆ ನಾವು ಬೇಕಾದ್ರೆ ಸ್ಟ್ರಿಪ್ ಲೈಟ್ ಕೂಡ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಆಮೇಲೆ ಪರ್ಟಿಕ್ಯುಲರ್ ಬಂದಿದ್ದಾದ್ಮೇಲೆ ಸರ್, ಕೆಳಗೆ ಬಂದಿದ್ದಾದ್ಮೇಲೆ ಇದೊಂದು ಕರೆಕ್ಟ್ ಒಂದು ಫ್ರೇಮಿಂಗ್ ಅಂತ ಒಂದು ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿ ಇದೊಂದು ಡಿಫ್ರೆಂಟ್ ಆಗಿ ನೋಡ್ಬೋದು. ಇದು ಎಕ್ಸ್ಪೆಷಲಿ ಒಂದು ಮನೆ ನೇಮ್ ಬೋರ್ಡ್ ಹಾಕಕ್ಕೆ ಅಂತಾನೆ ಒಂದು ಮಾಡಿರೋ ತರ ಹೈಲೈಟ್ ಮಾಡಿದೀವಿ. ಸೊ ಅದಕ್ಕಂತಂದ್ರೆ ಅದ್ರ ಮೇಲ್ಗಡೆ ಲೈಟ್ ಬೀಳಕ್ಕಂತಂದ್ರೆ ಪ್ರಾವಿಷನ್ ಕೊಟ್ಟಿದೀವಿ. ಸೊ ಅದೇ ತರದ್ದು ಈಗ ಗೇಟ್ಗೆ ಕಾಂಬಿನೇಷನ್ ತೊಗೊಂಡೋಗಿದ್ದೀವಿ. 2 ಪಿಲ್ಲರ್ ಕೊಟ್ಬಿಟ್ಟು ಅದನ್ನ ಕ್ಲೋಸ್ ಅಪ್ ಅಲ್ಲಿ ತೊಗೊಂಡೋಗಿದ್ದೀವಿ. ಅಂಡ್ ಎಲ್ಲ ಕಡೆನೂ ಟೆಕ್ಸ್ಚರ್ ಪೇಂಟ್ ನ ಇಂಟಿಗ್ರೇಟ್ ಮಾಡಿದೀವಿ ಸರ್. ಇಲ್ಲಿ ಫ್ಲವರ್ ಡಿಸೈನ್ಸ್ ಒಳಗಡೆ ತೊಗೊಂಡಿದ್ದೀವಿ, ಲೀಫ್ ಡಿಸೈನ್ಸ್, ಮತ್ತೆ ಇಲ್ಲಿ ರೈನ್ ಡ್ರಾಪ್ ಡಿಸೈನ್ಸ್ ಇಲ್ಲಿ ತೊಗೊಂಡಿದ್ದೀವಿ. ಸೊ 2 ಕಾಂಬಿನೇಷನ್ ತೊಗೊಂಡಿದ್ವಿ, ಮತ್ತೆ ಅಲ್ಲೊಂದು ಡಿಫ್ರೆಂಟ್ ಡಿಸೈನ್ ಮಾಡಿಸಿದ್ದೀವಿ. ಸೊ ಎಲ್ಲ ಕಡೆನೂ ಈ ಒಂದು ಟೆರಾಕೋಟಾ ಕಲರ್ ಏನಿದೆಯಲ್ಲ ಅದನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ಕಡೆನೂ ನಾವು ಟೆಕ್ಸ್ಚರ್ ಪೇಂಟ್ ಅಲ್ಲಿ ಇಂಟಿಗ್ರೇಟ್ ಮಾಡಿ ಎಲ್ಲ ಕಡೆ ಇಂಟಿಗ್ರೇಟ್ ಮಾಡಿದ್ದೀರಾ. ಗೇಟ್ ಬಗ್ಗೆ ಹೇಳಿ ಸರ್. ಇದು ಗೇಟ್ ನೋಡಬಹುದು ಸರ್, ಗೇಟ್ ಡಿಫ್ರೆಂಟ್ ಕಲರ್ ಅಂತ ಹೇಳ್ಬೋದು. ಒಂದು ಸ್ಮೋಕ್ ಗ್ರೇ ಅಂತ ಕರಿತೀವಿ. ಸ್ಮೋಕ್ ಗ್ರೇ ಮತ್ತೆ ಅದೇ ತರದ ಒಂದು ರೆಡಿಶ್ ಬ್ರೌನ್ ತರದನ್ನ 2 ಕಾಂಬಿನೇಷನ್ ಮಾಡಿದೀವಿ. ಸೊ 2 ಕಾಂಬಿನೇಷನ್ ಮಾಡಿರೋದು ಒಂದು ಡಿಫ್ರೆಂಟ್ ಲುಕ್ ಬಂದಿದೆ ಸರ್, ಪೀಚ್ ಕಲರ್ ತರ ಇದೆ. ಆಮೇಲೆ ಎಲಿವೇಶನ್ ಅಷ್ಟೇ ಸರ್, ತುಂಬಾ ಕಲರ್ಸ್ ಯೂಸ್ ಮಾಡಿದೀವಿ. ರೆಗ್ಯುಲರ್ ಆಗಿ ನಾವು ಎಲ್ಲ ಎಲಿವೇಶನ್ಸ್ ಅಲ್ಲೂ 1 or 2 ಕಲರ್ ಮಾತ್ರ, 3-4 ಕಲರ್ ಇದೆ. ಇಲ್ಲಿ ತುಂಬಾ ಕಲರ್ಸ್ ಯೂಸ್ ಮಾಡಿದ್ವಿ, ಬಟ್ ಎಲ್ಲಾನು ಮ್ಯಾಚ್ ಆಗೋ ತರ ಮಾಡಿದ್ವಿ ಹೇಳ್ಬೋದು. ಅಲ್ಲಿ ಗೇಟು ಸರ್ ನಾವು ನೋಡೋದಾದ್ರೆ 2x1 ಸೆಕ್ಷನ್ ಯೂಸ್ ಮಾಡ್ಕೊಂಡು ಸ್ಟ್ರೈಟ್ ಬಾರ್ಸ್ ರನ್ ಮಾಡಿದ್ವಿ. ಇದೆಲ್ಲ ಶೀಟ್ಸ್ ಹಾಕಿ ಕ್ಲೋಸ್ ಮಾಡ್ಕೊಂಡಿದ್ವಿ. ಮಧ್ಯದಲ್ಲಿ ಇಲ್ಲೊಂದು 2 ಕಡೆ CNC ಡಿಸೈನ್ ಹಾಕ್ಬಿಟ್ಟು ಪ್ಲಾನ್ ಕ್ಲೋಸ್ ಮಾಡಿಟ್ಟಿದೀವಿ. ಸೊ 6 ಅಡಿ ಗೇಟ್ ಇದೆ. ಅಂಡ್ ಅಗಲ ಬಂದ್ಬಿಟ್ಟು ನಮಗೆ ಒಂದು 12 ಅಡಿ ಇದೆ ಸರ್. 12 ಇದೆ. 12ರಿಂದ 13 ಅಡಿ ಸಿಗುತ್ತೆ ಸರ್. ಓಪನ್ ಮಾಡಿ ಸರ್ ಇದು. ಎಸ್ ಸರ್, ಒಳಗಡೆ ಹೋಗೋಣ. ಎಸ್ ಸರ್, ಒಳಗಡೆ ಹೋಗೋಣ ಸರ್. ಸೊ ಇದು ದೊಡ್ಡದಾದ ಪಾರ್ಕಿಂಗ್ ಅಲ್ಲ ಸರ್? ದೊಡ್ಡದಾಗಿ ಹ್ಯೂಜ್ ಪಾರ್ಕಿಂಗ್ ಸರ್, ತೋರಿಸ್ಬೋದು. ಪಾರ್ಕಿಂಗ್ ಕೂಡ ನಮಗೆ 30x30 ದೊಡ್ಡದಾದ ಪಾರ್ಕಿಂಗ್ ಇದೆ ನೋಡ್ಬೋದು ಸರ್. ಯಾವುದೂ ಇದು ನಮಗೆ 30x30 30-40ಗಿನ್ನ ಏನು ಕಮ್ಮಿ ಇಲ್ಲ ಅಂತ ಅನ್ಸುತ್ತೆ ಸರ್. ಆಕ್ಚುಲ್ ಆಗಿ ನನ್ಗೆ ಹೇಳೋದಾದ್ರೆ ಆಸ್ ಎ ಕಸ್ಟಮರ್ಗೆ ಹೆಲ್ಪ್ ಆಗೋದು ಅಂತಂದ್ರೆ 30x30 ತಗೊಂಡು ಚದರ ಲೆಕ್ಕದಲ್ಲಿ ಮಾಡಿಸ್ಕೊಂಡ್ರು ಅಂತ ಹೇಳಿದ್ರೆ ಡೂಪ್ಲೆಕ್ಸ್ ಮಾಡಿಸ್ಕೊಳ್ಳೋಕೆ ಇದೊಂದು 7 ಮಾಡಿಸಿದ ಮೆಜರ್ಮೆಂಟ್ ಒಳ್ಳೇದಂತಿರಲ್ವ ಸರ್ ಇದು? ಕಂಪ್ಲೀಟ್ಲಿ ಸರ್. ಯಾಕಂದ್ರೆ ಡೂಪ್ಲೆಕ್ಸ್ ಮಾಡ್ಬೇಕು, ಬಾಡಿಗೆ ಮನೆ ಮಾಡಕ್ಕಾಗಲ್ಲ. ಡೂಪ್ಲೆಕ್ಸ್ ಈ ತರ ಮಾಡಿದ್ರೆ ಸೂಪರ್ ಆಗಿ ಬರುತ್ತೆ ಸರ್. ಸ್ವಂತ ಇದ್ರೆ ನೀವು 30x30 ಸಾಕೊಂತೀರಾ ಸರ್. ಮನೆ ನೋಡಿದ್ರೆ ವೀಕ್ಷಕರಿಗೆ ಗೊತ್ತಾಗ್ಬಿಡುತ್ತಲ್ವಾ ಸರ್? ಇದು ಸಂಪ ಸರ್, ಇದು ಅದು ಸಂಪು ಸರ್. ಸಂಪು ಕೊಟ್ಟಿದೀವಿ, ಅಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಅಂತ ಕೊಟ್ಟಿದೀವಿ. ಆಮೇಲೆ ಕಂಪ್ಲೀಟ್ ಆಗಿ ನೋಡ್ಬೋದು ಸರ್, 2 ಕಾರ್ ಬ್ಯಾಕ್ ಟು ಬ್ಯಾಕ್ ಇಡಬಹುದು. 2 ಕಾರ್ ಆರಾಮಾಗಿ 2 ಕಾರ್ ಇಡಬಹುದು. ಮತ್ತೆ ಪಕ್ಕದಲ್ಲೆಲ್ಲ ಒಂದಷ್ಟು 2 ವೀಲರ್ಸ್ ಇಡಬಹುದು. ಅಷ್ಟು ಸ್ಪೇಸ್ ಕಂಪ್ಲೀಟ್ ಆಗಿದೆ. ಆಮೇಲೆ ಪಾರ್ಕಿಂಗ್ ಅಲ್ಲಿ ಎಸ್ಪೆಷಲಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಸರ್, ನಮ್ಗೆ ಇಲ್ಲಿ ಪ್ಲಿಂತ್ ಲೆವೆಲ್ ಅಂತ ಕರಿತೀವಲ್ಲ ಸರ್, ಪ್ಲಿಂತ್ ಮೀ ಲೆವೆಲ್ ಅಲ್ಲಿ ಇದೆ. ಬಟ್ ಜಾಗ ಆ ಕಡೆ ಗಂಟೆ ಇತ್ತು, ಆಚೆ ಕಡೆ ಕಾಂಪೌಂಡ್ ಕಟ್ಬಿಟ್ಟು ಇಲ್ಲೆಲ್ಲ ನಾವು ಏನಂತಂದ್ರೆ ಒಂದೇನ ಗಾರ್ಡನಿಂಗ್ ಮಾಡ್ಕೊಳಕ್ಕೆ ಅಂತೇಳಿ ಪ್ರಾವಿಷನ್ ಕೊಟ್ಟಿದ್ವಿ. ಅವ್ರು ನಮ್ಗೆ ಬೇಡ ಸರ್, ನಮಗೆ ಬರೀ ಈ ಥರದೇನು ಟ್ಯಾಪ್ ಕೀಪ್ ಏನು ಮಾಡ್ಕೊಡಿ ಅಂತಂದಿದ್ದಕ್ಕೆ ಅದು ಪೂರ್ತಿ ಅದು ಯೂಸ್ ಆಗಕ್ಕಂತ ಮಾಡಿದ್ವಿ, ಮಾಡಿಬಿಟ್ಟಿದ್ದೀರಾ. ಆಮೇಲೆ ಸರ್ ಇದೊಂದು ವಾಲ್ ಒಂದು ಹೈಲೈಟ್ ಅಂತ ತೋರಿಸ್ಬೋದು ಸರ್.
ಸಪ್ರೇಟ್ ವಾಲ್ ಅಲ್ವಾ ಇದು? ಸಪ್ರೇಟ್ ವಾಲು. ಆಕ್ಚುಲ್ ಆಗಿ ಏನಂತಂದ್ರೆ ಪಾರ್ಕಿಂಗ್ ಅಲ್ಲಿ ನಾವೇನಾರ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಎಷ್ಟೊಂದ್ ಸತಿ ನಾವು ಫುಲ್ ಪಾರ್ಕಿಂಗ್ ಇಟ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಆ ತರದ್ ಏನೋ ಇತ್ತು, ಫುಲ್ ಪಾರ್ಕಿಂಗ್ ಇತ್ತು ಅಂತ ಹೇಳಿದ್ರೆ ಈ ತರದ ಒಂದು 4-5 ಕಡೆ ವಾಲ್ಗಳನ್ನ ಕಟ್ಟಿದ್ವಿ ಅಂತಂದ್ರೆ ಸರ್ ಸ್ಟ್ರಕ್ಚರಲ್ ಗ್ರಿಪ್ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಪ್ಯಾನಲ್ ಬೋರ್ಡ್ ಹಾಕಕ್ಕೆ ಅಂತ ಕಟ್ಟಿದೀವಿ, ಬಟ್ ಅದು ಮಲ್ಟಿಪರ್ಪಸ್ ಆಗಿದೆ ಸರ್, ಯೂಸ್ ಆಗುತ್ತೆ ಅಂತೀರಾ ಸರ್ ಅಲ್ವಾ? ಈ ಕಡೆ ಇಲ್ಲೊಂದು ರೂಮ್ ಇದೆ ಸರ್. ಸರ್ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಒಂದು ಸ್ಟೆಪ್ ಕೊಟ್ಕೊಂಡಿದೀವಿ. ಇಲ್ಲೇನೆ ಹೈಟ್ ಮಾಡಿರೋ ಸರ್ ಇದು? ಇದಂದ್ರೆ ಸರ್ ಪಾರ್ಕಿಂಗ್ ಜಾಸ್ತಿ ರಿಕ್ವೈರ್ಮೆಂಟ್ ಇಲ್ಲ, ಒಂದು ಇರೋದೇ 2 ಮನೆ ಅಲ್ವಾ, ಇದು ಕೂಡ ಒಂದು 1 hour ಕೊಟ್ಟಿದ್ದೀವಿ. ಅದಕ್ಕೆ ನಾವು ಓನರ್ಗೆ ನಾವು ಇಲ್ಲ ಸರ್ ಲೈಫ್ ಟೈಮ್ ನಾವು ತೊಗೊಳೋದೇನೆ 1 or 2 cars ಅಷ್ಟೇನೆ, ನನಗೆ ಇಷ್ಟೇ ಪಾರ್ಕಿಂಗ್ ಸಾಕು ಅಂತ. ನನಗೆ ಇದೆಲ್ಲ ನನಗೆ ಒಂದು ಆಕ್ಟಿವಿಟಿ ಏರಿಯಾ ತರ ಇರಲಿ, ಅದಕ್ಕೆ ಒಂದು ಸ್ಟೆಪ್ ಡಿಫ್ರೆನ್ಸ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಸಪ್ರೇಟ್ ಆಗಿ ಪಾರ್ಕಿಂಗ್ ನ ರೀಡ್ ಮಾಡ್ದಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡಿದ್ವಿ. ಸರ್ ಇದು ಎಷ್ಟು ಸರ್ ಇದು ಟೈಲ್ಸ್? ಸರ್ ಇದು ವೆರಿ ಚೀಪ್ ಅಂಡ್ ಬೆಸ್ಟ್, ಒಂದು 33 rupees 34 rupees ಅಲ್ಲಿ ಸಿಕ್ಕಿದೆ ಸರ್. ಇದು 34 rupees ಅಲ್ಲಿ ಸಿಕ್ಕಿದೆ. ಚೆನ್ನಾಗಿ 3D ಡಿಸೈನ್ ಇದೆ, ಸೀಮ್ಲೆಸ್ ಲುಕ್ ಇದೆ, ಆಮೇಲೆ ಪ್ಯಾಟರ್ನ್ ಇದೆ. ಆಮೇಲೆ ನಾವು ನೋಡಿ ಸಾಕ್ಸ್ ಒಳಗಡೆ ಒಂಥರ ಫೀಲ್ ಆಗ್ತಾ ಇದೆ ಸರ್. ಇದು 1 hour ಇದೆ. ಡೋರ್ ಚೆನ್ನಾಗಿದಲ್ಲ ಸರ್ ಇದು? ಆಮೇಲೆ ಸರ್ ಇದರಲ್ಲಿ ಡೆಫಿನೆಟ್ಲಿ ಡೋರ್ಸ್ ಆಗಲಿ ಟೈಲ್ಸ್ ಆಗಲಿ ಎಲ್ಲ ನಾವು ಬಜೆಟ್ ಫ್ರೆಂಡ್ಲಿನೇ ತಂದಿದ್ದೀವಿ. ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದೀರಾ? ಎಷ್ಟಾಯ್ತು ಈ ಡೋರ್ಗೆಲ್ಲ? ಸರ್ ಈ ಡೋರ್ ಒಂದು 3500 rupees, 4000 ಡೋರ್ ಸರ್. ಹೌದು ಸರ್, ಬೆಸ್ಟ್ ಪ್ರೈಸ್ ಸರ್ ಇದು ಡೋರ್. ಆಮೇಲೆ ವಾಸ್ಕಲ್ ಥಿಕ್ನೆಸ್ ನೋಡ್ಬೋದು ಸರ್, ಎಷ್ಟು ಇದೆ. ಫಸ್ಟ್ ನಮ್ದು ತುಂಬಾ ಕಡಿಮೆ ಥಿಕ್ನೆಸ್ ವಾಸ್ಕಲ್, ಚಿಕ್ಕದಾಗಿ ಮಾಡಿದ್ದೀರಾ. ಅಂದ್ರೆ 4x3 ಸೈಜ್ ಕೊಟ್ಟಿದ್ದೀವಿ ಸರ್. 5x3 ಕೊಡ್ತಾ ಇದ್ವಿ, 4x3 ಕೊಟ್ಟಿದ್ದೀವಿ. ಬಟ್ ಅದಕ್ಕೆ ಮ್ಯಾಚ್ ಆಗೋ ಥರ ಪೇಂಟ್ ಮಾಡಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಬಟ್ ಒಳಗಡೆ ಬಂದರೆ ನೋಡಿ ಸರ್, ಇದೆಲ್ಲ ನಮಗೆ ವುಡನ್ ಫಿನಿಶ್ಡ್ ಟೈಲ್ಸ್ ತೊಗೊಂಡಿದ್ದೀವಿ ಕಂಪ್ಲೀಟ್ ಆಗಿ. ಆರಾಮಾಗಿ ಒಬ್ಬರು ಬ್ಯಾಚುಲರ್ ಆಗಲಿ, ಇಲ್ಲಾಂತಂದರೆ ಒಂದು ಸಿಂಗಲ್ ನಾವೇನು ಕುಕ್ಕಿಂಗ್ ಎಲ್ಲ ಏನಿಲ್ಲ ಆಚೆ ಯೂಸ್ ಮಾಡ್ಕೊಂತೀವಿ ಅಂತನವ್ರಿಗೆ ಅಟ್ಯಾಚ್ ಟಾಯ್ಲೆಟ್ ಇದೆ, ಒಂದು ರೂಮ್ ಇದೆ ಸರ್. ಟಾಯ್ಲೆಟ್ಗೆ ಡೋರು ಅಷ್ಟೇ ಸರ್, ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, PVC ಡೋರು. ಒಂದು 2300-2500 rupees ಒಳಗಡೆ ಬರುತ್ತೆ. ಅದನ್ನ ಒಂದು ಇಲ್ಲಿ ಫಿಟ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಈ ಟೈಲ್ಸ್ ಆಲ್ಮೋಸ್ಟ್ ತುಂಬಾ ಕಡೆ ಹಾಕಿದೀವಿ ಸರ್, ಅವಾಗೆಲ್ಲ ಹಾಕಿದೀವಿ. ಈ ಫುಲ್ ಲೈಟ್ ತೊಗೊಂಡಿದ್ದೀವಿ ಟೈಲ್ಸ್ ಎಲ್ಲ. ಮಧ್ಯದಲ್ಲಿ ಹೈಲೈಟ್ ಟೈಲ್ಸ್, ಕೆಳಗಡೆ ಡಾರ್ಕ್, ಮೇಲ್ಗಡೆ ಲೈಟು, ಈ ತರ ಕಾಂಬಿನೇಷನ್. ಫಸ್ಟ್ ಇದೆಲ್ಲ ಅವಾಗಿಂದ ಇದೇ ಟ್ರೆಂಡ್ ಅಲ್ಲಿ ಇದ್ದಿದ್ದು, ಇವಾಗ ಅದನ್ನ ಯೂಸ್ ಮಾಡಿದ್ವಿ ಸರ್. ಮತ್ತೆ ಇಲ್ಲಿ ಜಸ್ಟ್ 1 hour ಅಷ್ಟೇ ಸರ್. ಸೊ ಸ್ವಲ್ಪ ಸ್ವಿಚ್ ಬಗ್ಗೆ ಹೇಳಿ ಸರ್. ಇದು ಸರ್ ಸ್ವಿಚಸ್ ಎಲ್ಲ ಲಿಶಾಗ್ ಹೋಗಿದ್ದೀವಿ. ಲಿಶಾಗೆ ವುಡ್ ಮತ್ತೆ ಗ್ರೇ 2 ಫಿನಿಶ್ ಇರೋದು ಅಂತ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಸರ್. ರೂಮ್ ಒಳಗಡೆನೂ ಒಂದೇ ಕಲರ್ ಕೊಟ್ಟಿದ್ವಿ, ಇಲ್ಲಿ ಆಚೆನೂ ಕೂಡ ಒಂದೇ ಕಲರ್ ಇದೆ. ಎಂಟೈರ್ ಪಾರ್ಕಿಂಗ್ ಅದಕ್ಕೆ ಒಂದು ಸೀಮ್ಲೆಸ್ ಲುಕ್ ಕಾಣಿಸ್ತಾ ಇದೆ ಸರ್. ಆಮೇಲೆ ಇಲ್ಲಿ ಗ್ಯಾಸ್ ಗೋಡೌನ್ ಅಂತ ಹೇಳ್ಬಿಟ್ಟು ಮಾಡಿದೀವಿ. ಆಮೇಲೆ ಇಲ್ಲೆಲ್ಲ ನೋಡ್ಬೋದು ಸರ್, ಈ ಏರಿಯಾ ನೋಡಿ ಬರೀ ಫುಲ್ ಪಾರ್ಕಿಂಗ್ ಇದ್ರೆ ಈ ತರ ಎಲ್ಲ ಯೂಸ್ ಮಾಡಕ್ಕಾಗಲ್ಲ ಸರ್. ಅದು ಗಾಡಿ ಬರ್ತಾ ಇರುತ್ತೆ, ಫ್ಯಾಮಿಲಿಗೋಸ್ಕರ ಎಲ್ಲ ಆಗಿದೆ. ಸ್ಟೆಪ್ ಅಪ್ ಮಾಡ್ಕೊಂಡಿರೋದ್ರಿಂದ ಇದೆಲ್ಲ ಒಂದು ಆಕ್ಟಿವಿಟಿ ಇರುತ್ತೆ, ಒಳ್ಳೆ ಕೆಲಸ ಸರ್. ಸ್ಟೆಪ್ ಇರೋದ್ರಿಂದ ಗಾಡಿಯಲ್ಲೇ ಹಾಕ್ತಾರೆ, ಯಾವಾಗಲೂ ಮಕ್ಕಳಿಲ್ಲಿ ಆಟ ಆಡ್ಬೋದು ಸರ್. ಓಕೆ ಬನ್ನಿ ಸರ್, ಮೇಲೆ ಹೋಗೋಣ ಸರ್. ಸ್ಟೆಪ್ ಬಗ್ಗೆ ಹೇಳಿ ಸರ್. ಸ್ಟೆಪ್ ತಗೊಳ್ಳೋದಾದ್ರೆ ನಮಗೆ ಒಂದು 4 ಸ್ಟೆಪ್ಸ್ ಇಲ್ಲಿ ತಗೊಂಡು ಈ ಕಡೆ ತಿರ್ಕೊಂಡಿದೀವಿ. ಇದಾದ್ಮೇಲೆ ಇಲ್ಲಿ ಆಂಟಿ ಸ್ಕಿಡ್ ಎಲ್ಲ ಏನು ತಗೊಂಡಿಲ್ಲ ಸರ್. ಏನಕ್ಕೆ ಅಂತಂದ್ರೆ ಒಳಗಡೆ ಇದೆ, ಕ್ಲೋಸ್ಡ್ ಇದೆ ಅಂತ ಹೇಳ್ಬಿಟ್ಟು ಲಪೋ ತರ ಇಂಟಿಗ್ರೇಟ್ ಮಾಡಲಿಲ್ಲ. ಮಾಮೂಲಿ ಫುಲ್ ಫಿನಿಶ್ಡ್ ಒಂದು ಬ್ಲ್ಯಾಕ್ ಗ್ರೇ ಥರದೊಂದು ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇದನ್ನು ನೋಡ್ಬೋದು ಸರ್, ಎಲ್ಲ ಕಡೆ 40 mm ಮಾಡ್ತಾ ಇದ್ವಿ, ಇಲ್ಲೆಲ್ಲ ನಾವು ಬರೀ 20 mm ಅಲ್ಲೇ ಫಿನಿಶಿಂಗ್, ಇದರಲ್ಲ ಫಿನಿಶಿಂಗ್ ಕೊಟ್ಬಿಟ್ರಿ ಅಲ್ಲ. ಓಕೆ, ಸೊ ಬಜೆಟ್ ಇರೋದ್ರಿಂದ ನೀವು ಸ್ವಲ್ಪ ಬಜೆಟ್ ಯೋಚನೆ ಮಾಡಿ ಮಾಡ್ಬೇಕಂದ್ರೆ ಇವೆಲ್ಲ ಕಂಪಲ್ಸರಿ ಮಾಡ್ಲೇಬೇಕಂತೀರಾ? ಕಂಪಲ್ಸರಿ ಮಾಡ್ಬೇಕು. ಫ್ರಂಟ್ ಕ್ಲಾಡಿಂಗ್ ಸರ್ ಹಾಗೆ ಸರ್, ಇಲ್ಲೊಂದು ಸೇಫ್ಟಿ ಗ್ರಿಲ್ ಒಂದು ಹಾಕಿದೀವಿ ಸರ್. ನೋಡಿದೆ. ಆಮೇಲೆ ಗ್ರಾನೈಟ್ ಎಲ್ಲಾನು ಈ ಕಡೆ ನೀರು ಈ ಕಡೆ ಎಗರಬಾರ್ದು ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕ ಪೀಸ್ಗಳನ್ನ ಹಾಕಿ ಸ್ಟಾಪರ್ ಕೊಟ್ಟಿದ್ದೀರಾ ಅಲ್ವಾ? ಕೊಟ್ಟಿದ್ದೀವಿ ಸರ್. ಓಕೆ, ಕೊಟ್ಟಿದ್ದೀವಿ. ಆಮೇಲೆ ಸರ್ ಇಲ್ಲೊಂದು ಹೈಲೈಟಿಂಗ್ ಅಂತ ಹೇಳ್ತಿದ್ ಬೇಕಾದ್ರೆ ರೆಗ್ಯುಲರ್ಲಿ ನಾವಿಲ್ಲೇನು ಮಾಡಿಲ್ಲ, ಬಟ್ ಏನಾದ್ರೂ ನಾವು ಹೈಲೈಟ್ ಥಿಂಗ್ ಕೂಡ ಡಿಸ್ಪ್ಲೇ ಮಾಡ್ಕೋಬಹುದಲ್ವಾ ಸರ್. ಕ್ಲಾಡಿಂಗ್ ಆಲ್ಮೋಸ್ಟ್ 2x4 ಟೈಲ್ಸ್ ಸರ್. 2x4 ಟೈಲ್ಸ್. ಇದು ಆಲ್ಮೋಸ್ಟ್ ನಾವು ಫ್ಲೋರ್ಗೆಲ್ಲ ಇದನ್ನೇ ಯೂಸ್ ಮಾಡ್ತಾ ಇದೀವಿ. ಇದೆರಡು ಕಾಂಬಿನೇಷನ್ ಮೇಲೆ ಬ್ಲಾಕ್ ಮತ್ತೆ ಇದೆರಡು ಕಾಂಬಿನೇಷನ್ ಯಾವಾಗ್ಲೂ ಇದನ್ನ ಕಂಪ್ಲೀಟ್ ಆಗಿ ಇಲ್ಲಿಂದ ಫುಲ್ ಟಾಪ್ ಗಂಟನು ಫುಲ್ ಟೈಲ್ಸ್ ಹಾಕ್ಬಿಟ್ಟು ವಿತ್ ಒಂದು ಗ್ರ್ಯಾಂಡ್ ಲುಕ್ ಬರಲಿ ಅಂತ ಹೇಳ್ಬಿಟ್ಟು ಇದೊಂದು ಬೀಡಿಂಗ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ವಿ ಸರ್. ಸರ್ ಡೋರ್ ಬಗ್ಗೆ ಹೇಳಿ ಸರ್. ಡೋರ್ ಬಂದ್ವಿ ಅಂತಂದ್ರೆ ನೋಡ್ಬೋದು ಸರ್, ಟೀಕ್ವುಡ್ ಡೋರು. ಆಮೇಲೆ ಇದು ರೆಡಿಮೇಡ್ ಗ್ರಾನೈಟಿಕ್ ಡೋರ್. ಇದು ಏನೋ ಇದು ಕೂಡ ನಮಗೆ ಚಿಕ್ಕ ಚಿಕ್ಕದು ಗುಬ್ಬಿಗಳನ್ನ ಬಂದಿದೆ. ಆಮೇಲೆ ಒಂದು ಪಟ್ಟಿ ಡೋರ್ ಬರ್ತಾ ಇತ್ತಲ್ಲ ಸರ್, ಒಂದು ಗಟ್ಟ ಆಚೆ ಬರ್ತಾ ಇತ್ತು ಮುಂಚೆ. ಅದು ಗಟ್ಟ ತೆಗೆದು ಹಂಗೆ ಮಾಡಿದ್ರೆ ಈ ಲುಕ್ ಬರುತ್ತೆ ಅಂತೀರಾ? ಸೇಮ್ ಡೋರೇನೆ. ಎಷ್ಟಾಯ್ತು ಸರ್ ಇದು ಆಕ್ಚುಲಿ? ಸರ್ ಈ ಡೋರನ್ನು ಆಲ್ಮೋಸ್ಟ್ ನಮಗೊಂದು ವಾಸ್ಕಲ್ಲು ಮತ್ತೆ ಡೋರ್ ಎಲ್ಲ ಸೇರಿ ನಮಗೊಂದು 40,000-45,000 ಗಂಟ ಆಗಿದೆ. ಇಲ್ಲಿ ವಿಂಡೋ ಕೂಡ ಸಪರೇಟ್ ಸೈಡ್ ಅಲ್ಲಿ ಒನ್ ವೇ ಗ್ಲಾಸ್ ಕೊಟ್ಬಿಟ್ಟಿದ್ದೀವಿ ಸರ್. ಒನ್ ವೇ ಗ್ಲಾಸ್ ಕೊಟ್ಟಿದ್ದೀವಿ. ಈ ಕಡೆ ಇಲ್ಲೇನ್ ಮಾಡಿರೋಂಥದ್ದು ಸರ್, ಇಲ್ಲಿ ಎದುರುಗಡೆ ಇರೋದ್ರಿಂದ ನಾರ್ತ್ ಈಸ್ಟ್ ಕಾರ್ನರ್ ಆಗಿದ್ರಿಂದ
ಇರೋದ್ರಿಂದ ಇದೊಂದು ಹೈಲೈಟ್ ಏರಿಯಾ ಅಂತ ಮಾಡ್ಬಿಟ್ಟು ಇಲ್ಲೊಂದು ವಾಟರ್ ಬೋರ್ಡ್ ಇಂಟಿಗ್ರೇಟ್ ಮಾಡಕ್ಕೆ ಅಂತ ಕೊಟ್ಟಿದ್ವಿ. ಅದೊಂದು ಚಿಕ್ಕದ ಒಂದು ಗಣೇಶನ್ ಇಟ್ಬಿಟ್ಟು ಇದು ಮಾಡಿದ್ದಾರೆ ಸರ್. ಚೆನ್ನಾಗಿ ಮಾಡಿದ್ದಾರೆ. ನಾವು ಇಲ್ಲಿ ಹಿಂದೆಗಡೆ ಏನು ಮಾಡಿದ್ವಿ, ನ್ಯಾಚುರಲ್ ಟೈಲ್ಸ್ ತಂದ್ಬಿಟ್ಟು ಒಂದು ಗ್ರಾನೈಟ್ ಬಾರ್ಡರ್ ಹಾಕ್ಬಿಟ್ಟು ಅಲ್ಲೊಂದು ಲೈಟ್ ಪಾಯಿಂಟ್ ಕೊಟ್ಟಿದ್ವಿ. ಮೇಲ್ಗಡೆ ಸೀಲಿಂಗ್ ಎಲ್ಲ ಬಂದಿದ್ದಕ್ಕೆ ಅದನ್ನು ಯೂಸ್ ಮಾಡಿಲ್ಲ ಸರ್. PVC ಸೀಲಿಂಗ್ ಅಲ್ವಾ ಸರ್ ಇದು? ಹೌದು ಸರ್. ಓಕೆ, ಇದು ಇಂಟೀರಿಯರ್ ಮಾಡಿರೋದು, ಇಂಟೀರಿಯರ್ ಮಾಡ್ಕೊಂಡಿರೋದು ಸರ್. ಸೊ ಇದು MS-ನದು ಒಂದು ಇದು ಕೊಟ್ಟಿದ್ದೀವಿ ಸರ್ ಇಲ್ಲಿ. MS-ದು CNC ಡಿಸೈನ್ ಮಾಡಿರೋದು. ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಬಂದಿದೆ ಸರ್. ಆಮೇಲೆ ಇಲ್ಲಿ ಬಂದು ಅಂತಂದ್ರೆ ಸರ್, ಇಲ್ಲಿ ಎಕ್ಸಾಕ್ಟ್ಲಿ 4 feet ಅಷ್ಟೇ ಇದೆ ಪ್ಯಾಸೇಜ್. 4 ಅಡಿನ ಇದು? 4 ಅಡಿ ಅಷ್ಟೇ ಇದೆ. ಆಮೇಲೆ ನಮ್ಗೆ ಇಲ್ಲಿ ಆರಾಮಾಗಿ 4 ಅಡಿನಲ್ಲಿ 2-3 ಜನ ಕೂತ್ಕೊಳ್ಳೋಷ್ಟು ಜಾಗ ಇದೆ. ಅಲ್ಲಿ ಇದೊಂದು 3 feet ರೈಲಿಂಗ್ಸ್ ಕೊಟ್ಟಿದ್ದೀವಿ, ಹೈಟ್ ಟಫನ್ ಗ್ಲಾಸ್ ರೈಲಿಂಗ್ಸ್. ಸೊ ಒಂದು ಗ್ರ್ಯಾಂಡ್ ಲುಕ್ ಬಂದಿದೆ. ಬನ್ನಿ ಒಳಗಡೆ ಹೋಗ್ಬಿಡೋಣ ಸರ್. ಹಾಲ್ ತುಂಬಾನೇ ಚೆನ್ನಾಗಿದೆ ಸರ್. ಹಾಲ್ ನೋಡಬಹುದು, ಬ್ಯೂಟಿಫುಲ್ ಆಗಿದೆ. ಆಮೇಲೆ ಇದರಿಂದ ಒಂದು ಹಿಡನ್ ಟಾಯ್ಲೆಟ್ ಕೂಡ ಇದೆ ಹಾಲ್ ಒಳಗಡೆ. ಬಟ್ ನೋಡ್ಬೋದು ಸರ್, ಸ್ಪೇಷಿಯಸ್ ಆಗಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಫ್ಲೋರ್ ಏನಿದು ಇಷ್ಟೊಂದು ಚೆನ್ನಾಗಿದೆ ಅಲ್ಲ ಇದು? ಫ್ಲೋರ್ ನೋಡ್ಬೋದು ಸರ್, ಇದೆಲ್ಲ ಬಜೆಟ್ ಫ್ರೆಂಡ್ಲಿ ಟೈಲ್ಸ್ ಸರ್. ಇದು ಕಾಣಿಸೋದೇ ಇಲ್ಲ ಟೈಲ್ಸ್, ಎಷ್ಟು ಬೈ ಎಷ್ಟು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದೊಂದು ನಮ್ಗೊಂದು 50 to 55 rupees ಒಳಗಡೆನೆ ಬರುತ್ತೆ. ಅಲ್ಲ ಇದು 2x4 ತಾನೇ ಇದು? 2x4 ಸರ್. 2x4 ಗೊತ್ತೇ ಆಗಲ್ಲ ನೋಡಿ, ಬಾರ್ಡರ್ ಕಾಣಿಸಲ್ಲ ಇದ್ರದ್ದು. ಸಮ್ಟೈಮ್ಸ್ ಡಿಫ್ರೆಂಟ್ ಚಾಯ್ಸ್ಗಳು ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಎಸ್ ಸರ್. ಅದು ಇದರಲ್ಲಿ ವರ್ಕೌಟ್ ಆಗಿದೆ. ಈ ಫಾಲ್ ಸೀಲಿಂಗ್ ಬಗ್ಗೆ ಹೇಳಿ ಸರ್. ಇದು ಸರ್ ಫಾಲ್ ಸೀಲಿಂಗ್ ನೋಡ್ಬೋದು, ಕಂಪ್ಲೀಟ್ ಆಗಿ ಇದು ಏನು CNC ಡಿಸೈನ್ಸ್ ಇದೆ, ಮತ್ತೆ ಅದ್ರೊಳಗಡೆ ಎಲ್ಲ ಲೈಟಿಂಗ್ಸ್ ಇಂಟಿಗ್ರೇಟ್ ಆಗಿದೆ. ಆಮೇಲೆ ಮಧ್ಯದಲ್ಲಿ PVC ಇದೆ, ಮತ್ತೆ ಇದೆಲ್ಲ ರೆಗ್ಯುಲರ್ ಫಾಲ್ ಸೀಲಿಂಗ್. ಸೊ ಔಟರ್ ಪೆರಿಫೆರಲ್ ಎಲ್ಲ ರೆಗ್ಯುಲರ್ ಫಾಲ್ ಸೀಲಿಂಗ್ ಬಂದಿದೆ. ಒಂದು ಸಿಂಪಲ್ ಅಂಡ್ ನೀಟ್ ಡಿಸೈನ್ ಅಂತ ಹೇಳ್ಬೋದು ಸರ್. ಇಲ್ಲಿ ಕಟ್ಔಟ್ ಬೇರೆ ಕೊಟ್ಟಿದ್ದೀರಾ? ಇದೊಂದು ಕಟ್ಔಟ್ ಒಂದು ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡ್ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ಯಾವಾಗಲೂ ಅಲ್ಲಿ ಮಾತ್ರನೇ ಕಟ್ಔಟ್ ಇರ್ತಾ ಇತ್ತು. ಇಲ್ಲಿ ಆಕ್ಚುಲಿ ಇಲ್ಲೂ ಕೂತ್ಕೊಂಡಿರೋರು ಕೂಡ ಆಕ್ಸಿಸ್ ಇರ್ಲಿ, ಮಾತಾಡಿದ್ರೆ ಕೇಳಿಸ್ಲಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ಸಪ್ರೇಟ್ ಆಗಿ ಒಂದು ಕಟ್ಔಟ್, ಇಲ್ಲೊಂದು ಕಟ್ಔಟ್ ಇದೆ, ಅಲ್ಲೊಂದು ಕಟ್ಔಟ್ ಇದೆ. 2 ಕಟ್ಔಟ್ ಇದೆ ಸರ್. 2 ಕಟ್ಔಟ್ ಬರುತ್ತೆ. ಪ್ಲಸ್ ಟಿವಿ ರೂಮ್ ತೋರಿಸ್ಬಿಡ. ಟಿವಿ ತೋರಿಸ್ಬೋದು ಸರ್. ಟಿವಿ ನೋಡ್ಬೋದು ಎಷ್ಟು ಲಾರ್ಜ್ ಆಗಿದೆ. ಅಲ್ಲಿ ಇದ್ರೊಳಗಡೆ ಹಿಡನ್ ಡೋರ್ ಒಂದಿದೆ, ಕಾಮನ್ ಟಾಯ್ಲೆಟ್ಗೆ ಅಂತ ಹೇಳ್ಬಿಟ್ಟು. ಸೊ ಟಿವಿ ಯೂನಿಟ್ ಲಾರ್ಜ್ ಆಗಿ ಬಂದಿದೆ, ಮತ್ತೆ ಕಂಪ್ಲೀಟ್ಲಿ ವಾಲ್ ಬಂದಿದೆ. ಒಳಗಡೆ ಟಾಯ್ಲೆಟ್ ತೋರ್ಸೋಣ, ವಾಶ್ರೂಮ್ ಇದೆ. ಬನ್ನಿ ಈ ಕಡೆ ದೇವ್ರ ಮನೆ ತೋರಿಸ್ಬಿಡ. ದೇವ್ರ ಮನೆ ಎಕ್ಸಾಕ್ಟ್ಲಿ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ. ದೇವ್ರ ಮನೆ ಆದ್ಮೇಲೆ ಮೇನ್ ಡೋರ್ ಇಟ್ಟಿದ್ದೀವಿ. ಸೊ ನಾರ್ತ್ ಈಸ್ಟ್ ಕಾರ್ನರ್ ಕೊಟ್ಟಿರೋದ್ರಿಂದ ಇದೊಂದು ಸಪ್ರೇಟ್ ಏರಿಯಾ ತರ ರೀಡ್ ಆಗ್ತಾ ಇದೆ. ಎಷ್ಟೈತೆ ಸರ್ ಇದು ಡೋರ್? ಇದು ತುಂಬಾ ಚೆನ್ನಾಗಿದೆ. ಇದು ಡೋರ್ ಚೆನ್ನಾಗಿದೆ. ಆಮೇಲೆ ಇದು ನಾವು ಆಲ್ಮೋಸ್ಟ್ ಒಂದು ಲಾಸ್ಟ್ ಒಂದು ಇದ್ರ ಹತ್ರ ಒಂದು ಸೈಟ್ ಮಾಡಿದ್ವಿ ಸರ್. ಆ ಟೈಮಲ್ಲಿ ಇದು C ಡಿಸೈನ್ ಡೋರ್ಗಳು ತಗೊಂಡಿದ್ವಿ, ಕಂಪ್ಲೀಟ್ಲಿ ಗ್ಲಾಸ್ ಇರೋದು. ಎಷ್ಟು ಸರ್ ಕಾಸ್ಟ್? ಎಷ್ಟು ಸರ್ ಇದು ನಮ್ಗೆ ಒಂದು 25,000 ಗಂಟೆ ಆಗುತ್ತೆ ಸರ್. 25,000 ಅಲ್ಲ? ಹೌದು ಸರ್, ಗ್ಲಾಸ್ ಅದು ಇದೆಲ್ಲ ಸೇರ್ಕೊಂಡು. ಇದನ್ನು 4x4 ಇದೆ ಸರ್ ಇದು ದೇವ್ರ ಮನೆ? ಇಲ್ಲ ಸರ್, ನಮಗೆ ಅಗಲನೂ ಆಲ್ಮೋಸ್ಟ್ 4 feet ಏನಿಲ್ಲ, 3.5 ಇದೆ. 3.5 ಲೆಂತ್ 3.5 ಇದೆ. 3.5ಗೆ 3.5 ಇದು? ಹೌದು ಸರ್. ವಾಲಲ್ಲಿ ಸೇರ್ಕೊಂಡ್ರೆ 4 feet ಇದೆ. ಇಲ್ಲಿ 3.5 ಇದೆ ಸರ್. ಚೆನ್ನಾಗಿದೆ ಸರ್. ಸೈಡಲ್ಲಿ ರಾಫ್ಟರ್ಸ್ ಎಲ್ಲ ಹಾಕ್ಬಿಟ್ಟಿದ್ದೀರಾ? ರಾಫ್ಟರ್ಸ್ ಎಲ್ಲ ಬಂದಿದೆ. ಚೆನ್ನಾಗಿ ಮಾಡಿದ್ದೀರಾ ಇದು. ಓಕೆ ಸರ್, ಈ ಕಡೆ ಬಂದರೆ ಕಿಚನ್ ಸರ್. ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ನಮ್ಗೆ ನೋಡ್ಬೋದು, ಇಲ್ಲಿ ಕಂಪ್ಲೀಟ್ಲಿ ಸ್ಟೇರ್ ಕೇಸ್ ಇದೆ. ಬಟ್ ಇಲ್ಲಿ ಒಳಗಡೆ ಕಿಚನ್ ಒಳಗಡೆ ಸರ್ ಸ್ಪೇಷಿಯಸ್ ಕಿಚನ್ ಅಂತ ಹೇಳ್ಬೋದು ಸರ್. ಸಫಿಷಿಯಂಟ್ ಸೈಜ್ ಹೇಳಿ. ಕಿಚನ್ ಸೈಜ್ ಎಷ್ಟು? ಕಿಚನ್ ನಮಗೆ ಸರ್ ಅಗಲ ಬಂದ್ಬಿಟ್ಟು ನಮಗೆ ಇದು ಹತ್ತತ್ರ ಒಂದು 13 feet ಗಂಟೆ ಅಗಲ ಸಿಗುತ್ತೆ ಸರ್. ಹಿಂಗೆ ಬಂದ್ಬಿಟ್ಟು ನಮ್ಗೆ ಒಂದು 12 ಅಡಿ 13 ಅಡಿ ಗಂಟೆ ಇದನ್ನು ಕೂಡ 12x13 ಆಲ್ಮೋಸ್ಟ್ ಅಲ್ವಾ? ಬಾಕ್ಸ್ ಸ್ಕ್ವೇರ್ ಆಗಿ ಸಿಕ್ಕಿದೆ ಸರ್. ಇಲ್ಲಿ ಏನೇನು ಮಾಡಿದ್ದೀರಾ ಸರ್ ನೀವು ಹೇಳ್ಬೋದಾ? ಇಲ್ಲಿ ನಮ್ಮ ಸ್ಕೋಪಲ್ಲಿ ಬಂದಿರೋದೇನಂತಂದ್ರೆ ಕಿಚನ್ ಕೌಂಟರ್ ಬಂದಿದೆ, ಮತ್ತೆ ವಾಲ್ ಟೈಲ್ಸ್ ಬಂದಿದೆ, ಮತ್ತೆ ವಿಂಡೋ ಗ್ರಿಲ್ಸ್, ವಿಂಡೋ, ಮತ್ತೆ ಸಿಂಕ್, ಟ್ಯಾಪ್ಸ್. ಇದು ಲೇಟೆಸ್ಟ್ ಸಿಂಕ್ ಹಾಕೊಟ್ಬಿಟ್ಟಿದ್ದೀರಾ ಸರ್? ಗ್ರಾನೈಟ್ ಕೊಡ್ದು ಸರ್. ಸರ್ ಇದು ಕಂಪ್ಲೀಟ್ಲಿ ಕಾರ್ಡ್ಸ್ ಸರ್. ಕಾರ್ಡ್ಸ್ ಹಾಕೊಟ್ಟಿದ್ದೀರಾ ಇಲ್ಲಿ ಸರ್? ಅಂದ್ರೆ ಬಜೆಟ್ ಅಲ್ಲಿ ಬಂದಿರುತ್ತೆ, ಅವ್ರು ಸ್ವಲ್ಪ ಅಪ್ಗ್ರೇಡೇಷನ್ ಹೋಗಿರ್ತಾರೆ ಸರ್. ಪ್ಲಾನ್ ಮಾಡ್ಕೊಂಡಿರ್ತಾರೆ. ಓಕೆ. ಆಮೇಲೆ ಇಲ್ಲೂ ಕೂಡ ಒಂದು ಇದೆಲ್ಲ ಇಂಟೀರಿಯರ್ ಸ್ಕೋಪಲ್ಲಿ ಬಂದಿದ್ದಲ್ವ ಇದೆಲ್ಲ ನೋಡಿ ವೀಕ್ಷಕರೇ. ಆಮೇಲೆ ಇಲ್ಲೊಂದು ಯುಟಿಲಿಟಿ ಒಂದು ಕೊಟ್ಟಿದ್ದೀವಿ ಸರ್. ಯುಟಿಲಿಟಿ ಒಂದು ಸ್ಪೇಸ್ 3ಕ್ಕೆ ಒಂದು 7 ಅಡಿ ಏನಿದೆ, ಅದು ಕೂಡ ಬ್ಯೂಟಿಫುಲ್ ಆಗಿ ಬಂದಿದೆ ಸರ್. ಚಿಕ್ಕದಾಗಿ ಬಂದಿದ್ದಾರೆ. ಹೌದು ಸರ್, ನೋಡ್ಬೋದು. ಇಲ್ಲೆಲ್ಲ ಸ್ಟೋರೇಜ್ ಕೂಡ ಜಾಗ ಕೊಟ್ಟಿದ್ದೀವಿ, ಮತ್ತು ಒಂದು ಟ್ಯಾಪ್ ಕೊಟ್ಟಿದ್ದೀವಿ. ಕಂಪ್ಲೀಟ್ ಆಗಿ ಒಂದು ಸೇಫ್ಟಿ ಮಾಡ್ಕೊಟ್ಟಿದ್ದೀವಿ ಸರ್. ಆಮೇಲೆ ಇದು ಸೈಟ್ ಲೈನ್ ಇಲ್ಲಿಗಿದೆ, ಇದು ಪ್ರಾಜೆಕ್ಟ್ ಔಟ್ ಮಾಡ್ಬಿಟ್ಟು ಇಲ್ಲಿ ಗಂಟೆ ಹಾಕಿದ್ದೀವಿ ಸರ್. ಪ್ರಾಜೆಕ್ಟ್ ಔಟ್ ಮಾಡಿರೋದು ಇದು? ಸರ್ ಸೈಟ್ ಲೆವೆಲ್ವರೆಗೂ ಪ್ರಾಜೆಕ್ಟ್ ಔಟ್ ಮಾಡಿದ್ದೀವಿ. ಇಲ್ಲೊಂದು ವಾಶ್ ಬೇಸಿನ್ ಇದೆ ಸರ್. ವಾಶ್ ಬೇಸಿನ್ ಇದೆ. ಇದ್ರ ಕೆಳಗಡೆ ಕಂಪ್ಲೀಟ್ ಸ್ಟೋರೇಜ್ಗೆ ಅಂತ ಜಾಗ ಕೊಟ್ಟಿದ್ದೀವಿ. ಇದು ನೋಡ್ಬೋದು ಸರ್. ಇದೆಲ್ಲ PVC ಡೋರ್ಸ್ ಏನೇ ಸರ್. PVC ಮಾಡಿರೋದಾ? ಒಳಗಡೆ ಎಲ್ಲ ಫುಲ್ ಜಾಗ ಇದೆ ಸರ್ ಇಲ್ಲಿ. ಚೆನ್ನಾಗಿದೆ. ಕಿಚನ್ ಚೆನ್ನಾಗಿ ಬಂದಿದೆ ಸರ್. ಇದು ಕಿಚನ್ ಗ್ರ್ಯಾಂಡ್ ಆಗಿದೆ ಸರ್. ಆಮೇಲೆ ಒಂದೇ ಅದೊಂದು ಆಫ್ ವೈಟ್ ಥರ ಕಲರ್ ಇರೋದ್ರಿಂದ ಅಲ್ಲಿ ಫೋಲ್ಡಬಲ್ ಒಂದು ಸ್ಟ್ಯಾಂಡ್, ಫೋಲ್ಡಬಲ್ ಒಂದು ಇದು ಕೊಟ್ಬಿಟ್ಟಿದ್ದೀರಾ? ಹಾಂ ಸರ್. ಓಕೆ. ಒಂಥರ ಕ್ಯಾಫಿಚಿನೋ ಕಲರ್ ಹೊಡೆದಿದ್ದಾರೆ ಸರ್. ಹೌದು ಸರ್, ಕಲರ್ ಬಂದಿದೆ, ತೊಗೊಂಡಿದ್ದಾರೆ. ಹಾಂ ಸರ್, ಸೂಪರ್ ಆಗಿದೆ. ಓಕೆ. ಸೊ ವೀಕ್ಷಕರು ಇನ್ನೊಂದು ತೋರಿಸ್ಬೇಕಿತ್ತು ನಾನು ನಿಮಗೆ. ಇದು ಹೌದು ಸರ್. ಥರ ಮಾಡಿದ್ರೆ ಗ್ಲಾಸ್ ಡೋರ್ ಬರುತ್ತೆ. ಗ್ಲಾಸ್ ಡೋರ್ ಬರುತ್ತೆ. ಈ ಥರ ಸ್ವಲ್ಪ ಹೊಸದಾಗಿ ಬರ್ತಾ ಇದೆ ಇದು. ಒಳಗೆ ನುಗ್ಬಿಟ್ಟು ತೆಗಿಬೇಕಾಯ್ತು, ಆಮೇಲೆ ಎಲ್ಲ ಒಟ್ಟಿಗೆ ಬರೋದಿಲ್ಲ ಅಂದ್ರೆ ಆ ಥರ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ.
ಬರುತ್ತೆ. ವಿಕರ್ ಬಾಸ್ಕೆಟ್ಸ್ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಬಾಸ್ಕೆಟ್ ಇದೆ ಸರ್. ಓಕೆ ಸರ್, ರೈಲಿಂಗ್ಸ್ ಬಗ್ಗೆ ಹೇಳಿ. ಸರ್ ರೈಲಿಂಗ್ಸ್ ರೆಗ್ಯುಲರ್ ರೈಲಿಂಗ್ಸೇನೆ SS ವಿತ್ ಟಫನ್ ಗ್ಲಾಸ್ ರೈಲಿಂಗ್ಸ್. ಬಟ್ ಇದೊಂದು ವುಡ್ ಪಿಲ್ಲರ್ ಅಂತ ತೊಗೊಂಡಿದ್ದೀವಿ. ಮಧ್ಯದಲ್ಲೆಲ್ಲ ವುಡ್ ಪಿಲ್ಲರ್ಸ್ ಅಲ್ಲೊಂದು ಕೊಟ್ಕೊಂಡು ಹೋಗಿದ್ದೀವಿ. ಇದು ಅಲ್ಲೊಂದು ಕೊಟ್ಟಿದ್ದೀರಾ ಇಲ್ಲಿ? ಹೌದು ಸರ್, ಅಂದರೆ ಫುಲ್ ಪ್ಲೇನ್ ಗ್ಲಾಸ್ ತೊಗೊಂಡಿಲ್ಲ, ಗ್ಲಾಸ್ ಮೇಲೆ ಸ್ವಲ್ಪ ಸ್ಟಿಕ್ಕರ್ಸ್ ಬಂದಿದೆ ಸರ್. ಓಕೆ, ಆ ಥರ ಬಂದಿದೆ ಸರ್. ರೂಮ್ ಇದೆ ಸರ್ ಇಲ್ಲಿ? ಸರ್ ಒಂದು ರೂಮ್ ಇದೆ, ಒಂದು ಟಾಯ್ಲೆಟ್ ಇದೆ ಸರ್, ಎರಡು ತೋರಿಸೋಣ ಸರ್. ಸರ್ ಇಲ್ಲೊಂದು ವಾಶ್ರೂಮ್ ಇದೆ ಸರ್. ಇದು ಕಾಮನ್ ವಾಶ್ರೂಮ್ ಅಟ್ಯಾಚ್ ಥರ ಮಾಡಿ ಪ್ಲಾನ್ ಮಾಡಿದ್ದೀವಿ. ಸ್ವಲ್ಪ ಹಿಡನ್ ಅಲ್ವಾ ಸರ್? ಹಿಡನ್ ಥರ. ಹೌದು ಸರ್. ಸೈಜ್ ಸರ್ ಇದ್ರದ್ದು? ಸರ್ ಸೈಜ್ ಬಂದ್ಬಿಟ್ಟು ನಮಗೆ ಲೆಂತ್ ಬಂದ್ಬಿಟ್ಟು 8 ಫೀಟ್ ಇದೆ, ಅಗಲ ಬಂದ್ಬಿಟ್ಟು 4.5 ಇದೆ ಸರ್. ಕೊಡಿ ಸರ್. ಯಾವುದು ಸರ್? ಸರ್ ಫಿಟ್ಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಮಿಕ್ಸ್ ಬ್ರ್ಯಾಂಡ್ ಥರ ತೊಗೊಂಡ್ವಿ ಸರ್. ಒಂದೊಂದು ಕಮೋಡು ಮತ್ತೆ ಟ್ಯಾಪ್ಸ್ ಯಾವ್ದು ಲೈಕ್ ಆಗುತ್ತೆ ಅದೆಲ್ಲ ತೊಗೊಂಡ್ವಿ. ಜಾಗ್ವಾರ್ ಏನು ಹೋಗಿಲ್ಲ ಸರ್ ಇದರಲ್ಲಿ. ಟಾಯ್ಲೆಟ್ ಟೈಲ್ಸ್ ಎಲ್ಲ ಫುಲ್ ಲೈಟಿಗೆ ಹಾಕಿದೀವಿ, ಅಲ್ಲಿ ಮೇಲ್ಗಡೆ ಫುಲ್ ಲೈಟಿಗೆ ಹಾಕಿದೀವಿ. ಆಮೇಲೆ ಟೈಲ್ಸ್ ಎಲ್ಲ ಇದು ಬಜೆಟ್ ಫ್ರೆಂಡ್ಲಿ ಟೈಲ್ಸ್ ಅಂತ ಹೇಳ್ಬೋದು ಸರ್. ಎಕ್ಸಾಕ್ಟ್ಲಿ ನಮ್ಗೊಂದು 40 ರೂಪೀಸ್ ಒಳಗಡೆನೆ ಬಂದ್ಬಿಡುತ್ತಲ್ವ ಇದು? ನಡಿ ಸರ್, ರೂಮ್ ತೋರಿಸ್ಬಿಡೋಣ ಸರ್. ಸರ್ ಬನ್ನಿ ಸರ್. ನೋಡಿ ಸರ್, ಇದು ಕ್ಲೋಸ್ ಆದರೆ ಗೊತ್ತಾಗೋದಿಲ್ಲ ಸರ್. ಟಿವಿ ಒಳಗಡೆ ಇಂಟಿಗ್ರೇಟ್ ಆಗ್ಬಿಡುತ್ತೆ. ಹೌದು ಸರ್. ಓಕೆ ಸರ್, ಇದು ರೂಮ್ ಡೋರ್ ಸರ್? ಸರ್ ರೂಮ್ ಡೋರು ಅಗೇನ್ ನಮಗೆ ಲ್ಯಾಮಿನೇಟೆಡ್ ಡೋರ್ ಸರ್. ಲ್ಯಾಮಿನೇಟೆಡ್ ಡೋರು. ಇದು ಕೂಡ ಬಜೆಟ್ ಫ್ರೆಂಡ್ಲಿ ಡೋರ್ಸ್ ಅಂತಾನೆ ಹೇಳ್ಬೋದು ಸರ್. ಇದೊಂದು 4000-5000 ಒಳಗಡೆನೆ ಬರುತ್ತೆ. ಓಕೆ. ಮತ್ತು ಇದರಲ್ಲಿ ಏನಂದರೆ ಡಿಫ್ರೆಂಟಾಗಿ ಈ ಲಾಕ್ ಒಂದು ಚೆನ್ನಾಗಿದೆ ಸರ್. ಲಾಕ್ ಡಿಫ್ರೆಂಟ್ ಆಗಿರೋದು ಯೂಸ್ ಮಾಡಿದ್ದೀವಿ. ಕಲರ್ ಕೂಡ ಡಿಫ್ರೆಂಟ್ ಆಗಿದೆ, ಬ್ರೌನ್ ಕಲರ್ ಚೆನ್ನಾಗಿದೆ ಸರ್. ಚೆನ್ನಾಗಿ ಬಂದಿದೆ. ಆಮೇಲೆ ಹಿಂದೆಗಡೆ ಒಂದು ಕ್ಯಾಚರ್ ಕೊಟ್ಟಿದ್ದೀವಿ, ಮುಂದೆ ಸ್ಟಾಪರ್ ಕೂಡ ಕೊಟ್ಟಿದ್ದೀವಿ, ಹಿಂದೆ ಕ್ಯಾಚರ್ ಕೊಟ್ಟಿದ್ದೀವಿ ಸರ್. ರೂಮ್ ಸೈಜ್ ಸರ್? ಸರ್ ರೂಮ್ ಸೈಜು 13.5 ಇದೆ, ಹಿಂಗೆ 11 ಫೀಟ್ ಇದೆ ಸರ್. 13.5ಗೆ 11 ಫೀಟ್? ಹೌದು ಸರ್, 11 ಫೀಟ್ ಇದೆ. ಮಿಕ್ಕಿದ ಕಡೆ ಟಾಯ್ಲೆಟ್ಗೆ ಅಂತ ಹೋಗಿದೆ. ಸೊ ಇದರಲ್ಲಿ ಎಕ್ಸಾಕ್ಟ್ಲಿ ಕುಬೇರ್ ಮೂಲೆ ವಾಲ್ರೂಮ್ ಬರೋ ಥರ ಡಿಸೈನ್ ಮಾಡಿದ್ದೀವಿ. ಓಕೆ. ಮತ್ತು ಈ ಕಡೆ ಬೆಡ್ ಏರಿಯಾ, ಕಾಟ್ ಏರಿಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಡಿಸೈನ್ ಮಾಡಿದ್ದೀವಿ. ಆ್ಯಂಡ್ ಆ ಕಡೆ ಅಲ್ಲೊಂದು ವಿಂಡೋ ಕೊಟ್ಕೊಂಡಿದ್ದೀವಿ. ಇಲ್ಲಿ ಫ್ಲೋರಿಂಗ್ ಹಾಲ್ಗೂ ಇಲ್ಲಿಗೂ ಸ್ವಲ್ಪ ಡಿಫ್ರೆಂಟ್ ಇದೆ ಸರ್. ಡಿಫ್ರೆಂಟ್ ಇದೆ ಅಲ್ಲ ಸರ್? ಸ್ವಲ್ಪ ವೈಟಲ್ಲಿ ಹೋಗಿದ್ದೀವಿ, ಯಾಕಂದರೆ ಸ್ವಲ್ಪ ಡಾರ್ಕ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೈಜ್ ಏನಿದೆ ಸರ್ ಇದು? ಸರ್ ಸ್ಟೆಪ್ ಸೈಜು 3 ಅಡಿ ಅಗಲ ಇದೆ ಸರ್. ರೈಸರ್ ವೈಟ್ ಟೈಲ್ಸ್ ಕೊಟ್ಟಿದ್ದೀವಿ, ಮತ್ತು ಟಾಪ್ ಬಂದ್ಬಿಟ್ಟು ಗ್ರಾನೈಟ್ ಕೊಟ್ಟಿದ್ದೀವಿ. ಇದು ಕೂಡ ಲಪ್ಪ ಥರ ಏನು ಹೋಗಿಲ್ಲ ಸರ್. ಅಲ್ಲ, ಇದು ಒಂಥರ ಲೆದರ್ ಫಿನಿಶ್ ಥರ ಇದೆ ಸರ್. ಹೌದು ಸರ್. ಒಂದು ನಮ್ಗೊಂದು 70 ರೂಪೀಸ್ ಅಲ್ಲೆಲ್ಲ ಪರ್ ಸ್ಕ್ವೇರ್ ಫೀಟ್ ಸಿಕ್ಬಿಡುತ್ತೆ. ಇಲ್ಲೆಲ್ಲ ಲೈಟ್ ಹಾಕಿದ್ದೀರಲ್ಲ? ಇಲ್ಲೆಲ್ಲ ಲೈಟ್ಸ್ ಕೊಟ್ಟಿದ್ದೀವಿ ಸರ್. ಕಂಪ್ಲೀಟ್ ಡಿಸೈನರ್ ಲೈಟ್ ಕೊಟ್ಟಿರ್ಲಿಲ್ವಲ್ಲ, ಅದಕ್ಕೆ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದೀವಿ. ಇದೊಂದು ಇವಾಗ ಏನಂದ್ರೆ ಸರ್ ಲಕ್ಸುರಿ ಲೈಟಿಂಗ್ಸ್ ಅಲ್ಲೇನೆ ಸರ್, ಲಕ್ಸುರಿ. ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅಲ್ಲೂ ಅಷ್ಟೇ ಡಿಸೈನರ್ ಲೈಟ್ಗಳು ನೋಡಿ, ಇಲ್ಲೆಲ್ಲ ಹಾಕಿಲ್ಲ ಹ್ಯಾಂಗಿಂಗ್ ಲೈಟ್ಸ್ಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ. ಆಮೇಲೆ ಚೈನ್ ಸ್ಟೆಪ್ಸ್ ಎಂಟೈರ್ ಆಗಿ ಕಂಪ್ಲೀಟ್. ಹೌದು ಸರ್, ಇದು ಕಂಪ್ಲೀಟ್ ಮನೆಗೆ ಚೈನ್ ಸ್ಟೆಪ್ಸ್ ಅಂತ ಮಾಡಿದ್ದೀವಿ. SS ಫಿನಿಶಿಂಗ್ ಕೊಟ್ಟಿದ್ದೀವಿ. SS ಹೌದು ಸರ್, SS ಬಂದಿದೆ, ಮತ್ತೆ ಕಂಪ್ಲೀಟ್ಲಿ ಗ್ಲಾಸ್ ರೈಲಿಂಗ್ ಬಂದಿದೆ. ಶಾಂಡ್ಲಿಯೇ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಇಲ್ಲಿ ಈ ಇದರಲ್ಲಿ ಏನಿದೆ ಇಲ್ಲಿ? ಆಕ್ಚುಲಿ ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ನಮಗೆ 2 ರೂಮ್ ಇದೆ, ಒಂದು ಕಾಮನ್ ಏರಿಯಾ ಇದೆ. 30-40 ಅಷ್ಟು ಇಲ್ಲಿ ಏನು ಸಿಗುತ್ತೆ ಅದೆಲ್ಲ ಇದರಲ್ಲಿ ಇದೆ. ಎಲ್ಲ ಇದರಲ್ಲೇ ಬಂದು ನೋಡ್ಬೋದು ಸರ್. ಇದೊಂದು ಯಾವಾಗಲೂ ನಮಗೆ ಇಷ್ಟು ಮಾತ್ರ ನಾವು ಲಿವಿಂಗ್ ಅಂತ ಇಟ್ಕೊಂತ ಇದ್ವಿ, ಒಂದು ಲಾಬಿ ತರ ಇಟ್ಕೊಂತ ಇದ್ವಿ. ಇಲ್ಲಿ ಏನಂದ್ರೆ ಈ ಪಾರ್ಟ್ ನಾವು ಲಾಬಿ ತರ ಯೂಸ್ ಮಾಡ್ತಾ ಇದ್ವಿ ಸರ್. ಇದರಿಂದ ನಮಗೆ ಕ್ಲೀನ್ ಆಗಿ ಆಕ್ಸೆಸ್, ಲಿವಿಂಗ್ ಪೂರ್ತಿ ಆಕ್ಸೆಸ್ ಇದೆ ಸರ್. ಲೈಟ್ ಚೆನ್ನಾಗಿದೆ ಸರ್. ಇದು ನೋಡಿ, ಇಲ್ಲೊಂದು ಲೈಟ್ ಹಾಕಿದ್ದಾರೆ, ಚೆನ್ನಾಗಿದೆ ಸರ್. ಈ ಪ್ರೊಫೈಲ್ ಲೈಟ್ ಚೆನ್ನಾಗಿದೆ. ಹೌದು ಸರ್. ಇದು ಬಾಲ್ಕನಿನಾ ಸರ್? ಇದು ಬಾಲ್ಕನಿ ಸರ್. ಫ್ರೆಂಚ್ ವಿಂಡೋ ಹಾಕಿದ್ದೀರಾ? ಫ್ರೆಂಚ್ ವಿಂಡೋ. ಒಂದು ಗ್ರೀನ್ ಗ್ರಾಸ್ ಹಾಕ್ಬಿಟ್ಟು ಹಿಂದ್ಗಡೆ ಟೈಲ್ಸ್ ಹಾಕ್ಲಿಲ್ಲ, ಅದಕ್ಕೊಂದು ಗ್ರಾಸ್ ಇದನ್ನ ಹಾಕೊಂಡು ಇದು ಆಕ್ಚುಲಿ ಓನರ್ ಸ್ಕೋಪಲ್ಲೇ ಮಾಡ್ಕೊಂಡಿದ್ದಾರೆ ಅವರೇ. ಬಟ್ ಈ ಗ್ರಾನೈಟ್ ಬಿಲ್ಡಿಂಗ್ ಇದೆಲ್ಲ ನಾವು ಮಾಡ್ಕೊಟ್ಟಿದ್ದೀವಿ. ನೀವೇ ಮಾಡ್ಕೊಟ್ಟಿರೋದಾ? ಇಲ್ಲಿ ಟೆಕ್ಸ್ಚರ್ ಪೇಂಟಿಂಗ್ ಇಲ್ಲ, ಟೆಕ್ಸ್ಚರ್ ಪೇಂಟ್ ಟೈಲ್ಸ್ ಹೋಗಿಲ್ಲ, ಬರೀ ಫ್ಲೋರ್ ಮಾತ್ರ ಟೈಲ್ಸ್. ಓಕೆ. 4 ಫೀಟ್ ಏನ್ ಅಗಲ ಇತ್ತಲ್ಲ, ಅದ್ ಕೆಳಗಡೆಯಿಂದ ಹಂಗೆ ವಾಲ್ ಮೇಲೆ ವಾಲ್ ಬರಕ್ಕೆ ಅಂತ ಡಿಸೈನ್ ಹಂಗೆ ಕಂಟಿನ್ಯೂ ಇಟ್ಕೊಂಡಿದೀವಿ. ಇದೆಲ್ಲ ಟೈಲ್ಸ್ ನೋಡ್ಬೋದು ಸರ್, ಟೈಲ್ಸ್ ಎಷ್ಟು ನೀಟ್ ಆಗಿದೆ ಅಂತ. ಚೆನ್ನಾಗಿದೆ ಸರ್ ಈ ಟೈಲ್ಸ್. ಇದು ಆಮೇಲೆ ಇದೆಲ್ಲ ಬಜೆಟ್ ಫ್ರೆಂಡ್ಲಿ ಇದ್ರೂ ಗ್ರ್ಯಾಂಡ್ ಲುಕ್ ಬಂದಿದೆ. ಲುಕ್ ಸೂಪರ್ ಆಗಿದೆ, ಚೂಸ್ ಮಾಡಿರೋ ಚೆನ್ನಾಗಿದೆ ಸರ್. ಅಂಡ್ ಆಮೇಲೆ ಇಲ್ಲೊಂದು ಗ್ರಾನೈಟ್ ಪಟ್ಟಿನೂ ಕೊಟ್ಟಿದ್ದೀವಿ. ಇಲ್ಲಿಂದ ನೀರು ಆ ಕಡೆ ಹೋಗ್ದಾರಂಗೆ, ಆ ಕಡೆ ಈ ಕಡೆ ಬರ್ದಾರಂಗೆ ಕಂಪ್ಲೀಟ್ ಆಗಿ ಒಂದು ಪರ್ಫೆಕ್ಟ್ ಪ್ಲಾನ್ ಆಗಿ ಇದನ್ನ ಒಳ್ಳೆ ಸೂಪರ್ ಆಗಿ ಮಾಡಿದ್ರ. ಮೇಲ್ಗಡೆ ಜೂಲ ಹಾಕಕ್ಕೆ, ಅದು ಜೂಲ ಹಾಕಕ್ಕಂತ ಬಿಟ್ಟಿದ್ದೀವಿ. ಆಮೇಲೆ ಇದನ್ನು ಅಷ್ಟೇ ನಮ್ಗೆ ಆಲ್ಮೋಸ್ಟ್ ಒಂದು 5 ಅಡಿ ಅಗಲ ಇದೆ. ಏನು ಫ್ರೆಂಚ್ ವಿಂಡೋ ಇದೆ, ಫ್ರೆಂಚ್ ವಿಂಡೋ ತರ ಬಾಲ್ಕನಿ ವಿಂಡೋ ಕೊಟ್ಟಿದ್ದೀರಲ್ವಾ? WPC ವಿಂಡೋ, ಡಬಲ್ 2 ಟ್ರ್ಯಾಕ್, 2.5 ಸರ್. ಮೆಟ್ರೋನು ಇದೆ ಸರ್, ಮಸ್ಕಿಟೋ ಇದೆಯಾ ಇದರಲ್ಲಿ? ಇದೆ ನೋಡಿ ಸರ್. ಓಕೆ, ಕರೆಕ್ಟ್ ಸರ್. ಓಕೆ, ಓಪನ್ ಇಟ್ವಿ ಅಂತಂದ್ರೆ ಬೆಳಕು ಹೊಡಿಯಕ್ಕೆ. ಬನ್ನಿ ಸರ್, ರೂಮ್ಸ್ಗಳು ನೋಡ್ಬಿಡೋಣ. ಎಸ್ ಸರ್. ಮಾಸ್ಟರ್ ಬೆಡ್ರೂಮ್ ಸರ್? ಮಾಸ್ಟರ್ ಬೆಡ್ರೂಮ್ ಹೋಗೋಣ ಸರ್. ಈಗ ಸರ್ ಮಾಸ್ಟರ್ ಬೆಡ್ರೂಮ್, ಈ ಕಡೆ ಮಾಸ್ಟರ್ ಬೆಡ್ರೂಮ್ ಅಂತ ತೊಗೊಂಡಿದ್ದೀವಿ. ನೋಡ್ಬೋದು, ಇದು ಕೂಡ ಸ್ಪೇಷಿಯಸ್ ಆಗಿದೆ. ಆಲ್ಮೋಸ್ಟ್ ನಮಗೆ ಕೆಳಗಡೆ ಏನು ಟೈಲ್ಸ್ ಯೂಸ್ ಮಾಡೋದು ಅದೇ ಟೈಲ್ಸ್ ಇಲ್ಲಿ ಯೂಸ್ ಮಾಡಿದ್ದೀವಿ. ಬಟ್ ಏನಂದ್ರೆ ಸ್ವಲ್ಪ ಕಲರ್ಸ್ ಚೇಂಜಸ್ ಮಾಡಿದ್ದೀವಿ, ಮತ್ತು ಫಾಲ್ ಸೀಲಿಂಗ್ ಒಂಚೂರು ಚೇಂಜಸ್ ಆಗಿದೆ. ಆಮೇಲೆ ಈ ಬೆಡ್ ಏರಿಯಾಗೆ ಎಲ್ಲದಕ್ಕೂ ಕೂಡ ಈ ಡೈರೆಕ್ಷನ್ ಬೆಡ್ ಬರೋದ್ರಿಂದ ಇದೆಲ್ಲ ಒಂಚೂರು ಇಂಟೀರಿಯರ್ಲಿ ಬೀಡಿಂಗ್ ಡಿಸೈನ್ಸ್ ಎಲ್ಲ ಮೋಲ್ಡಿಂಗ್ ಮಾಡಿಸಿದ್ದಾರೆ. ಅದು ಬಿಟ್ಟರೆ ನಮಗೆ ವಾರ್ಡ್ರೋಬ್ ಏನೂ ಅಷ್ಟೇ ಸರ್. ಇದೇನಾದರೂ
ಕ್ಲೈಂಟ್ ಇವಾಗ ನೋಡಿ ನಾವು ಜಸ್ಟ್ ಸುಮ್ಮನೆ ಮಾಡಿಸ್ಕೊಂತೀವಿ ಅಂದ್ರೆ ಪೂರ್ತಿ ಇಂಟೀರಿಯರ್ ಮಾಡಿಸ್ಕೊಂಡ್ರು ಸಾಕಾಗಲ್ಲ, ಬಟ್ ಎಷ್ಟು ಬೇಕು ಅಷ್ಟಕ್ಕೆ ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ನಾವು ಸಜ್ಜಾಗ್ಬೇಕಾದ್ರೆ ಪೂರ್ತಿ ಹಾಕೊಟ್ಬಿಟ್ಟಿದ್ವಿ ಸರ್. ಓಕೆ, ಯಾಕಂದ್ರೆ ಸ್ಟೋರೇಜ್ ಪರ್ಪಸ್ ಇರಲಿ ಅಂತ ಹೇಳ್ಬಿಟ್ಟು. ಸೊ ಮೇಲ್ಗಡೆ ಕಂಪ್ಲೀಟ್ ಲಾಫ್ಟ್ ಬಂದ್ಬಿಟ್ಟಿದೆ. ಆಮೇಲೆ ಕೆಳಗಡೆ ಇದಿಷ್ಟೇ ಏರಿಯಾ ನೋಡಿ ಆಕ್ಟಿವಿಟಿಗೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಸಫಿಷಿಯೆಂಟ್ ಆಗಿದೆ. ಕರೆಕ್ಟ್. ಆಮೇಲೆ ಒಂದು ವಿಂಡೋಗಳು ಅಷ್ಟೇ ಸರ್, ಇದು ನಮಗೆ ಯು ಪಿ ಯು ಸಿ ವಿಂಡೋಸ್ ಎಲ್ಲಾನು ರೆಗ್ಯುಲರ್ ವೈಟ್ ಕಲರ್ ಹೋಗ್ತಾ ಇದ್ವಿ, ಇದು ಈ ಮನೆಯಲ್ಲ ವುಡ್ ಕಲರ್ ಹೋಗಿದೀವಿ ಸರ್. ಇದು ಕಾಸ್ಟ್ಲಿ ಆಗುತ್ತೆ ಸರ್. ಅದಕ್ಕೆ ಇದಕ್ಕೊಂದು 100 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ಸ್ಕ್ವೇರ್ ಫೀಟ್ಗೆ. ನೋಡ್ಬೋದು ಸರ್, ಇದೊಂದು ವುಡ್ ವಿಂಡೋನ ಹಾಕಿದೀವಿ ಅನ್ನೋ ಫೀಲಿಂಗ್ ಇರುತ್ತೆ. ಆಮೇಲೆ ಅದೊಂದು ಲುಕ್ ಕೂಡ ಡಿಫ್ರೆಂಟ್ ಕೂಡ ತುಂಬಾ ಚೆನ್ನಾಗಿ, ಎಲ್ಲ ಮನೆಗಳಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಲುಕ್ ಬಂದಿದೆ. ಆಮೇಲೆ ಈ ಸೇಫ್ಟಿಗಿಲ್ ಡಿಸೈನ್ಸ್ ನೋಡ್ಬೋದು ಸರ್, ರೆಗ್ಯುಲರ್ ಫಸ್ಟ್ ಎಲ್ಲ ಮಾಡ್ತಾ ಇದ್ವಲ್ಲ ಆ ಡಿಸೈನ್ಸ್ ಇದು. ಹೌದು, ಬಾಕ್ಸ್ ಕ್ಲಾಸಿಕ್ ಇದ್ದಂಗೆ. ಹೌದು ಸರ್, ಕರೆಕ್ಟ್ ಸರ್. ಈ ಕಡೆ ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ಒಂದು ವಾಕಿನ್ ವಾಲ್ ರೂಮ್ ತರ ಒಂದು ಕ್ರಿಯೇಟ್ ಮಾಡಿದೀವಿ. ಇಲ್ಲಿ ಒಂದು ಸ್ಕ್ರೀನ್ ಹಾಕೊಂಡ್ರೆ ಇಲ್ಲಿ ನೀವು ನಿಂತಿರೋ ಕಡೆ ಈ ಎಂಟೈರ್ ಏರಿಯಾ ನೋಡ್ಬೋದು ಸರ್. ಇಲ್ಲೊಂದು ಮಿನಿ ವಾರ್ಡ್ರೋಬ್ ಒಂದು ಕೊಟ್ಟಿದ್ದೀವಿ ಫುಲ್ ಕಂಪ್ಲೀಟ್ ಆಗಿ ಮೇಲ್ಗಡೆ ಗಂಟ. ಸೊ ಇಷ್ಟು ಎಂಟೈರ್ ಏರಿಯಾದಲ್ಲಿ ಇಲ್ಲೇ ಒಂದು ಕುತ್ಕೊಂಡು ಮೇಕಪ್ ಮಾಡ್ಕೋಬೋದು ಸರ್. ಸಫಿಷಿಯಂಟ್ ಆಗಿರೋ ಅಷ್ಟು ಸ್ಪೇಸ್ ಇದೆ. ಆಮೇಲೆ ಇಲ್ಲೂ ವಾರ್ಡ್ರೋಬ್ ಮಾಡ್ಬೋದಾಗಿತ್ತು ಸರ್, ಬಟ್ ಇಷ್ಟೇ ಸಾಕು ಅಂತ. 2 ವಾರ್ಡ್ರೋಬ್ ಆಗೋಯ್ತಲ್ಲ ಸರ್ ಇಲ್ಲಿ. ಅಲ್ಲಿ ಆಚೆನೂ ಒಂದಿದೆ, ಇಲ್ಲೂ ಒಂದಿದೆ. ಆಮೇಲೆ ಸರ್ ಇಲ್ಲಿ ಬಂದ್ವಿ ಅಂದ್ರೆ ಒಂದು ಸ್ಪೇಷಿಯಸ್ ಟಾಯ್ಲೆಟ್ ನೋಡ್ಬೋದು ಸರ್. ಸೈಜ್ ಏನಿದೆ ಈ ವಾಶ್ರೂಮ್ ಸರ್? ಸೈಜ್ ನಾವು ಆಲ್ಮೋಸ್ಟ್ ಒಂದು ನಮಗೆ 6 ಅಡಿ ಅಗಲ ಇದೆ ಸರ್. 6 ಅಡಿ ಅಗಲಕ್ಕೆ ನಮಗೆ ಒಂದು 9 ಅಡಿ ಉದ್ದ ಇದೆ ಸರ್. ಸೂಪರ್ ಹ್ಯೂಜ್ ಆಗಿದೆ ಸರ್. ಆಕ್ಚುಲಿ ಇವಾಗೆಲ್ಲ ಡಿಸೈನ್ ಮಾಡ್ತಿರೋದು ಇದಕ್ಕಿಂತ ದೊಡ್ಡ ಸೈಜ್ ಡಿಸೈನ್ ಮಾಡ್ತಾ ಇದೀವಿ ಸರ್. ಬಿಕಾಸ್ ಏನಕ್ಕೆ ಫಸ್ಟ್ ಎಲ್ಲ ನಾವು 4x7 ಅಂತ ಸ್ಟ್ಯಾಂಡರ್ಡ್ ಇಟ್ಕೊಂಡ್ಬಿಟ್ಟು ಸ್ಟ್ಯಾಂಡರ್ಡ್ ಇತ್ತು. ಇವಾಗ ಸ್ವಲ್ಪ ಅದನ್ನೆಲ್ಲ ಚೇಂಜಸ್ ಮಾಡಿ ಸ್ವಲ್ಪ ಓನರ್ ಈ ತರ ಡುಪ್ಲೆಕ್ಸ್ ಡಿಸೈನ್ ಮಾಡ್ತೀವಿ ಅಂದ್ರೆ ಹ್ಯೂಜ್ ಟಾಯ್ಲೆಟ್ಸ್ ನ ಪ್ಲಾನ್ ಮಾಡ್ತಾ ಇದೀವಿ ಸರ್. ಇದೊಂದು ವ್ಯಾನಿಟಿ ಹಾಕಿದ್ದೀರಾ? ವ್ಯಾನಿಟಿ ಅಂತಿದೆ ಸರ್. ಸರಿ, ಇದ್ರಲ್ಲಿ ನೋಡ್ಬೋದು ಸರ್ ಕಾಂಬಿನೇಷನ್ ಒಂದು ಹೈಲೈಟ್ ವಾಲ್ ಅಂತ ತಗೊಂಡಿದ್ವಿ, ಒಂದು ಲೈಟ್ ಕಲರ್ 3 ವಾಲ್ ಅಂತ ತಗೊಂಡಿದೀವಿ. ಆಮೇಲೆ ಅದಕ್ಕೆ ಮ್ಯಾಚ್ ಆಗೋ ತರದೊಂದು ಆಂಟಿ ಸ್ಕಿಡ್ ಫ್ಲೋರಿಂಗ್ ಚೆನ್ನಾಗಿದೆ ಸರ್. ಸೂಪರ್. ಆಮೇಲೆ ಇಲ್ಲಿ ಒಂದು ಲೆಜ್ ವಾಲ್ ಕಟ್ಬಿಟ್ಟು ಅದಕ್ಕೆ ಇದೇನ್ ಟೈಲ್ಸ್ ಇತ್ತಲ್ಲ ಅದೇ ಟೈಲ್ಸ್ ನ ಇದಕ್ಕೆ ಬಾರ್ಡರ್ ಆಗಿ ಕೂಡ ಕಂಟಿನ್ಯೂ ಮಾಡಿದೀವಿ. ಮತ್ತೆ ಲೈಟ್ ಕಲರ್ ಒಳಗಡೆ ಯೂಸ್ ಮಾಡಿದೀವಿ ಸರ್. ಇದೆಷ್ಟು. ಆಮೇಲೆ ಇದೆಲ್ಲ ವಾಲ್ ಮೌಂಟ್ ಕಮೋಡ್ ನ ಇಲ್ಲಿ ಕೊಟ್ಟಿದೀವಿ. ಆಮೇಲೆ ಇಲ್ಲಿ ನಮಗೆ ಶವರ್ ಏರಿಯಾದಲ್ಲಿ ರೆಗ್ಯುಲರ್ ಆಗಿ ವಾಲ್ ಮಿಕ್ಸ್ಚರ್ ಕೊಡೋ ಬದಲಾಗಿ ಇಲ್ಲಿ ಡೈವರ್ಟರ್ ಕೊಟ್ಟಿದ್ದೀವಿ. ಮತ್ತೆ ಶವರ್ ಮತ್ತೆ ಹ್ಯಾಂಡ್ ಶವರ್ ಎಲ್ಲದೂ ಕೊಟ್ಬಿಟ್ಟಿದ್ದೀವಿ, ಎಲ್ಲನೂ ಬಂದಿದೆ. ಹೌದು ಸರ್. ಓಕೆ ಚೆನ್ನಾಗಿದೆ ಸರ್. ಇದೆಷ್ಟು ಸರ್ ಕಾಸ್ಟ್ ಇದು? ಸರ್ ಇದು ನಮ್ಗೆ ಆಲ್ಮೋಸ್ಟ್ 45 ರೂಪೀಸ್ ಸರ್. 45 ರೂಪೀಸ್ ಸರ್. ಇದು PVC ಅಲ್ಲ ಸರ್? PVC ಡೋರ್ ನೋಡ್ಬೋದು ಸರ್, ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಗಟ್ಟಿನೇ ಇದೆಯಲ್ಲ ಸರ್? ಇದು ಗಟ್ಟಿ ಇದೆ, ಆಮೇಲೆ ಡಿಫ್ರೆಂಟ್ ಡಿಸೈನ್ ಇದೆ ಸರ್. ಅನ್ಸೋದಿಲ್ಲ PVC ಅಂತ ಹೇಳ್ಬಿಟ್ಟು. ಈಗೆಲ್ಲ WPC ನ ಟ್ರೆಂಡ್ ಮಾಡ್ತಾ ಇದ್ವಿ. ಇಲ್ಲಿ ಇದು ನೋಡಿ ಸರ್, ಕ್ಲೋಸ್ ಬಜೆಟ್ ಕಟಿಂಗ್ ಆಗಲಿ ಅಂತ. ಹೌದು ಸರ್, ಇದು ನೋಡಿ ಸರ್ ಹೇಗಿದೆ. ಸರ್ ಚೆನ್ನಾಗಿ ಬರ್ತಾ ಇದೆ ಸರ್. ಇಲ್ಲಿ ಒಂದು ಸ್ಟೋರೇಜ್ ಇದೆ ತೋರಿಸಿ. ಇಲ್ಲಿ ಇದು ಡೇ ಟು ಡೇ ಯೂಸೇಜ್ಗೆ ಹಾಕೊಳ್ಳುವಂಥದ್ದು ಸರ್. ಚೆನ್ನಾಗಿ ಮಾಡಿದ್ದಾರೆ ಸರ್. ಇದು ಸೂಪರ್. ಬನ್ನಿ ಈ ರೂಮ್ ನೋಡ್ಕೊಂಡು ಬಂದ್ಬಿಡೋಣ. ಇದೇನು ಕಿಡ್ಸ್ ಬೆಡ್ರೂಮ್ ಸರ್? ಇದು ಕಿಡ್ಸ್ ಬೆಡ್ರೂಮ್ ಸರ್, ಆಪೋಸಿಟ್ ಇರೋದು. ಡೋರ್ ಚೆನ್ನಾಗಿದೆಲ್ಲ ಸರ್ ಇದು? ಸರ್ ಡೋರ್ ಗ್ರ್ಯಾಂಡ್ ಆಗಿದೆ ಸರ್. ಇದು ಬೀಡಿಂಗ್ ಎಲ್ಲ ಕೊಟ್ಟಿದ್ದಾರೆ. ಹೌದು ಸರ್. ಇದೊಂದು ನಮ್ಗೆ ಅದಕ್ಕೂ ಇದಕ್ಕೂ ನಮ್ಗೆ 1,500 ರೂಪಾಯಿ ಜಾಸ್ತಿ ಆಗುತ್ತೆ. ಎಷ್ಟಾಗುತ್ತೆ ಸರ್ ಇದು? ಇದು 5,000 5,500 ಗಂಟೆ ಆಗುತ್ತೆ ಸರ್ ಎಲ್ಲ ಸೇರ್ಬಿಟ್ಟು. ಮತ್ತೆ ಈ ರೂಮ್ ಸೈಜ್ ಏನಿದೆ ಸರ್ ಇದು? ಈ ರೂಮ್ ಸೈಜ್ ಸರ್ ನಮಗೆ ಒಂದು 11 ಅಡಿ ಲೆಂತ್ ಸಿಗುತ್ತೆ, 12 ಅಡಿ ಅಗಲ ಸಿಗುತ್ತೆ ಸರ್. 11ಕ್ಕೆ 12 ಸಿಗುತ್ತೆ ಸರ್. ಓಕೆ, ಕಾಂಪ್ಯಾಕ್ಟ್ ಆಗಿದೆ. ಮತ್ತೆ ಇದು ಕಿಡ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಫಾಲ್ ಸೀಲಿಂಗ್ ನೋಡಿ ಮೂನ್ಸ್ ಎಲ್ಲ ಬಂದ್ಬಿಟ್ಟಿದೆ. ಅಂಡ್ ಇದು ಇದ್ರ ಒಳಗಡೆ ಡೋರ್ ಸುತ್ತಲೂ ತಗೊಂಡಿದ್ದಾರೆ. ಡೋರ್ ಸುತ್ತಲೂ ತಗೊಂಡಿದ್ವಿ. ಹೌದು ಸರ್. ಹೌದು ಸರ್. ಇದು ಕ್ಲೋಸ್ ಆದ್ರೆ ನಮಗೆ ಇಷ್ಟು ಸ್ಪೇಸ್ ಸಿಗುತ್ತೆ ಸರ್. ನೋಡಿ ಎಂಟೈರ್ ಆಗಿ ವಾಲ್ ಟು ವಾಲ್ ವಾರ್ಡ್ರೋಬ್ ಬಂದಿದೆ. ಟೈಲ್ಸ್ ಎಲ್ಲ ಕಡೆನೂ ಎಲ್ಲ ರೂಮ್ ಒಂದೇ ತರನೇ ಯೂಸ್ ಮಾಡಿದೀವಿ. ಅಂಡ್ ಆಮೇಲೆ ಈ ರೂಮ್ಗಳೆಲ್ಲ ಏನಂತಂದ್ರೆ ತೀರಾ ದೊಡ್ಡ ರೂಮ್ಸ್ ಅಲ್ಲ, ಚಿಕ್ಕ ರೂಮ್ಸ್ ಅಲ್ಲ ಸರ್, ಕಾಂಪ್ಯಾಕ್ಟೆಡ್ ರೂಮ್ಸ್ ಅಂತ ಹೇಳ್ಬೋದು ಸರ್. ಆಮೇಲೆ ಇಲ್ಲೂ ವಿಂಡೋನು ತೋರಿಸ್ಬೋದು ಸರ್. ವಿಂಡೋ ಆಲ್ಮೋಸ್ಟ್ ಆಗಲೇ ತೋರಿಸ್ದಂಗೆ ಇದೆಲ್ಲ ವುಡನ್ ಫಿನಿಶ್ಡ್ WPC ವಿಂಡೋಸ್. ಮತ್ತೆ ಇಲ್ಲಿ ಪೆಲ್ಮೆಟ್ಸ್ ಮಾಡಿಸಿದ್ದಾರೆ ನೋಡಿ. ಟ್ರ್ಯಾಕ್. ಇದು ಪೆಲ್ಮೆಟ್ಸ್ ಹಾಕಿದ್ದಾರೆ, ಮಾಡಿದ್ದಾರೆ. ಹೌದು. ಬಂದ್ವಿ ಅಂತಂದ್ರೆ ಒಂದು ವಾಶ್ರೂಮ್ ಇದೆ. ಎದುರುಗಡೆ ಹೋಗೋಕೆ ಮುಂಚೆ ಒಂದು ಹೈಲೈಟ್ ಏರಿಯಾ ಅಂತ ಹೇಳ್ಬೋದು. ಮಿರರ್ ಇರುತ್ತೆ, ಯಾವಾಗಲೂ ಡ್ರೆಸ್ ಅಪ್ ಆಗ್ಬಿಡ್ಬೋದು. ಆಮೇಲೆ ಇಲ್ಲೊಂದು ಪ್ರೊಫೈಲ್ ಲೈಟ್ ಇದು ಕೊಟ್ಬಿಟ್ಟು ಡೋರ್ ಕೊಟ್ಬಿಟ್ಟು ಸ್ಟೋರೇಜ್ ಹಾಕ್ಬಿಟ್ಟಿದ್ದಾರೆ. ಓಕೆ, ಈ ಸೈಜ್ ಏನಿದೆ ಸರ್ ವಾಶ್ರೂಮ್? ಸರ್ ಈ ಸೈಜ್ ಆಲ್ಮೋಸ್ಟ್ ನಮ್ಗೆ 5 ಅಡಿಗೆ ಒಂದು 7 ಅಡಿ ಇದೆ ಸರ್. ಇದು ಆ ರೂಮ್ ಅಷ್ಟು ದೊಡ್ಡದಿಲ್ಲ, ಯಾಕಂದ್ರೆ ಅಲ್ಲಿ ಸ್ವಲ್ಪ ನಮ್ಗೆ ಓಡಾಡಕ್ಕೆ ಜಾಗ ಬೇಕಾಗಿತ್ತು. ಅಲ್ಲಿ 3 ಅಡಿ 2.5-3 ಅಡಿಯಲ್ಲಿ ಜಾಗ ಹೋಗ್ಬೇಕಾಗಿತ್ತು. ಅದಕ್ಕಂತ ಹಿಂಗೆ ಡಿಸೈನ್ ಮಾಡೋದು. ಬಟ್ ಇಲ್ಲಿ ಕಾಮನ್ ಟೈಲ್ಸ್ ಅನ್ನು ಯೂಸ್ ಮಾಡಿದ್ದೀವಿ. ಲಿಫ್ಟ್ ಡಿಸೈನ್ದು ಮಧ್ಯದಲ್ಲಿ ಹೈಲೈಟರು, ಮೇಲ್ಗಡೆ ಲೈಟ್, ಕೆಳಗಡೆ ಡಾರ್ಕು. ಇದು ಕಾಮನ್ ಡಿಸೈನ್ಸ್ ಫಸ್ಟ್ ಇಂದಾನೆ ಮಾಡ್ತಾ ಇದ್ವಿ.
ಆ ಥರದ್ದು ಮಾಡಿದ್ವಿ. ಇದು ಚೆನ್ನಾಗಿದೆ ಡೋರ್. ಇದು ಸರ್ ಇದು PVC ಇದನ್ನು ಆಲ್ಮೋಸ್ಟ್ ಅಂದ್ರೆ ನಮಗೆ 2300-2400 ರುಪೀಸಲ್ಲೇ ಬರುತ್ತೆ. ಅಷ್ಟೇನಾ ಸರ್? ಇದು ವಿತ್ ಫ್ರೇಮ್ ಬರುತ್ತಲ್ವಾ ಇದು? ಸರ್ ಅದೇ ತಂದು ಅವರೇ ತಂದು ಫಿಟ್ ಮಾಡಿಬಿಡ್ತಾರೆ. ಚೆನ್ನಾಗಿದೆ ಸರ್ ಇದು ಆ್ಯಕ್ಚುಲಿ. ಮೇಲೆ ಬಂದ್ಬಿಡೋಣ ಇವಾಗ. ಎಸ್ ಸರ್, ಟಾಪ್ ಟೆರೇಸ್ಗೆ ಹೋಗ್ತಾ ಇದೀವಿ. ಆಲ್ಮೋಸ್ಟ್ 2 ರೂಮ್ ನೋಡಿದ್ವಿ, ಕೆಳಗಡೆ ಒಂದು ರೂಮ್ ನೋಡಿದ್ವಿ. ಇವಾಗ ಈ ಏರಿಯಾ ನೋಡ್ಬೋದು. ಒಂದು ಲೈಟಿಂಗ್ ಅಲ್ಲಿ ಶೂಟ್ ಮಾಡ್ತಿರೋದಕ್ಕೆ ಒಂದು ತುಂಬಾ ಒಂದು ಖುಷಿ ಆಗ್ತದೆ. ಹೌದು ಸರ್, ಇದು ಸಂಜೆ ಆಗಿರೋದ್ರಿಂದ ನಾವೆಲ್ಲ ಡೇ ಟೈಮಲ್ಲೇ ಶೂಟ್ ಮಾಡ್ತಾ ಇದ್ವಿ. ಅದು ಇವತ್ತು ನೈಟ್ ಟೈಮ್ ಶೂಟ್ ಮಾಡ್ತಿರೋದಕ್ಕೆ ಒಂದು ಗ್ರ್ಯಾಂಡ್ ಲುಕ್ ಕಾಣಿಸ್ತದೆ. ಗ್ರ್ಯಾಂಡ್ ಲುಕ್ ಬರ್ತಾ ಇದೆ. ಇದು ಸೂಪರ್ ಆಗಿದೆ ಸರ್. ಆಮೇಲೆ ಸ್ಕೈ ವ್ಯೂ ಚಿಕ್ಕದು ಕೊಟ್ಟಿದ್ರಲ್ವಾ, ನ್ಯಾರೋ. ಹೌದು ಸರ್, ನ್ಯಾರೋ ಇಷ್ಟೇ ಚಿಕ್ಕದನ್ನ ಪ್ಲಾನ್ ಮಾಡಿದ್ವಿ. ಅದನ್ನು ಬಿಕಾಸ್ ಬಜೆಟ್ ಫ್ರೆಂಡ್ಲಿ ಅಂತಂತ ಒಂದು, ಆಮೇಲೆ ಜಾಸ್ತಿ ಇದ್ರೆ ಹೀಟ್ ಆಗುತ್ತೆ ಅಂತ ಹೇಳಿ ಒಳ್ಳೆ ಕೆಲಸ. ಬಂದ್ರೆ ಮೇಲೆ ಒಂದು ಗೆಸ್ಟ್ ಬೆಡ್ರೂಮ್ ಇದೆ. 4ನೇ ಬೆಡ್ರೂಮ್ ಅಲ್ವಾ? 4ನೇ ಬೆಡ್ರೂಮ್ ಸರ್. ರೂಮ್ ಡೋರ್ ತೋರಿಸ್ಬೋದು ಸರ್. ಇದು ಚೆನ್ನಾಗಿದೆ ಸರ್. ಲ್ಯಾಮಿನೇಟೆಡ್ ಡೋರ್. ಇದು ಲ್ಯಾಮಿನೇಟೆಡ್ ಡೋರ್ ಸರ್. ಡಿಫ್ರೆಂಟ್ ಲುಕ್ ಬಂದಿದೆ ಸರ್. ಇದು 4,000 ಇರುತ್ತೆ. 4,000-4,500 ಗಂಟೆ ಇರುತ್ತೆ ಸರ್. ಇದು ಫ್ಲೋರಿಂಗ್ ತೋರಿಸಿ ಸರ್. ವುಡನ್ ಫ್ಲೋರಿಂಗ್, ವುಡನ್ ಅಲ್ಲ, ವುಡನ್ ಥರದ ಟೈಲ್ಸ್. ಅದೇ ವುಡನ್ ಥರ ಟೈಲ್ಸ್. ಓಕೆ ಓಕೆ, ನೋಡಕ್ಕೆ ಸೇಮ್ ವುಡನ್ ಥರನೇ ಕಾಣಿಸುತ್ತೆ. ಬಟ್ ಈ ಥರದೆಲ್ಲ ಜನರಲಿ ಜನಗಳು ಸೆಲೆಕ್ಟ್ ಮಾಡಲ್ಲ ಸರ್. ಬಟ್ ಸೆಲೆಕ್ಟ್ ಮಾಡಿದ್ರೆ ಈ ಥರ ಒಂದು ಡಿಫ್ರೆಂಟ್ ಒಂದು ಗ್ರ್ಯಾಂಡ್ ಲುಕ್ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಸರ್. ಓಕೆ, ಇಲ್ಲೂ ಕಂಪ್ಲೀಟ್ ಲಾಫ್ಟ್ ಕೊಟ್ಬಿಟ್ಟಿದೆ. ಬರೀ ಲಾಫ್ಟ್ ಅಷ್ಟೇ ಸರ್. ಕಂಪ್ಲೀಟ್ ಲಾಫ್ಟ್ ಮಾಡ್ಕೊಂಡ್ಬಿಟ್ಟು ಲಾಫ್ಟ್ ಎಲ್ಲಾನು PVC ನಲ್ಲಿ ಮಾಡಿಸ್ಬಿಟ್ರು. PVC ನಲ್ಲಿ ಮಾಡಿರೋದಾ ಇದು? ಹೌದು ಸರ್. ಆಲ್ಮೋಸ್ಟ್ ಇದು ಕೆಳಗಡೆ ಏನು ಬೆಡ್ರೂಮ್ ಇತ್ತಲ್ಲ ಸರ್, ಅದೇ ಸೈಜ್ಗೇನೆ ಇದೆ. ಸ್ವಲ್ಪ ಚಿಕ್ಕದಿದೆ, ಅಲ್ಲ ಅಟ್ಯಾಚ್ ಆಗಿದೆ ಸರ್. ಸೊ ಇದು ಸೈಜ್ ಸರ್ ಇದ್ರದ್ದು? ಸರ್ ಇದು ಕಾಂಪ್ಯಾಕ್ಟ್ ಆಗಿದೆ ಸರ್. ಸೈಜ್ ಬಂದ್ಬಿಟ್ಟು ನಮಗೆ 4x6 ಇದೆ ಸರ್. ಕಾಂಪ್ಯಾಕ್ಟ್ ಆಗಿದೆ. ಕಮೋಡ್ ಇದೆ, ಮತ್ತೆ ಹ್ಯಾಂಡ್ ವಾಶ್ ಸಫಿಷಿಯಂಟ್ ಬಿಡಿ ಸರ್. ಇದು ಸಫಿಷಿಯಂಟ್ ಆಗಿದೆ. ಇಲ್ಲೇ ಏನಂತಂದ್ರೆ ಇಲ್ಲಿ ಸ್ನಾನ ಮಾಡಕ್ಕೆ ಅದಕ್ಕೆ ಅಂತ ಏನು ಫೆಸಿಲಿಟಿ ಮಾಡಲಿಲ್ಲ. ಸುಮ್ಮನೆ ಗೆಸ್ಟ್ ಬೆಡ್ರೂಮ್, ಗೆಸ್ಟಿಗೆ ಪೌಡರ್ ರೂಮ್ ಥರ ಯೂಸ್ ಮಾಡ್ಬೋದು ಸರ್. ಸೊ ಇಲ್ಲೊಂದು ಇದು ವಾಷಿಂಗ್ ಮಿಷಿನ್ ಇದೆ ಸರ್. ಇದು ವಾಷಿಂಗ್ ಮಿಷಿನ್ಗೆ ಅಂತ ಕೊಟ್ಟಿದ್ದೀವಿ ಸರ್. ವಾಷಿಂಗ್ ಮಿಷಿನ್ಗೆ ಔಟ್ಲೆಟ್ ಎರಡು ಕೊಟ್ಬಿಟ್ಟಿದ್ದೀವಿ. ಹೌದು ಸರ್. ಸೊ ಇಲ್ಲಿಂದ ಓಕೆ, ಇದು ಭಾಳ ಇಷ್ಟ ಆಯ್ತು ಸರ್. ಸ್ವಿಚ್ ಬೋರ್ಡ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಸೊ ಇಲ್ಲಿ ಕಟ್ಟೆ ಕಟ್ಬಿಟ್ಟಿದ್ರಲ್ವಾ? ಹೌದು ಸರ್, ಯಾಕಂದ್ರೆ ನೀರು ಒಳಗಡೆ ಬಂದ್ಬಿಡೋದು ಅದೆಲ್ಲ ಆಗುತ್ತೆ. ಅವೆಲ್ಲ ಗ್ರಾನೈಟಲ್ಲಿ ಮಾಡ್ತಾ ಇದ್ವಿ. ಇದು ಸ್ವಲ್ಪ ಇನ್ನೊಂಚೂರು ರೈಸ್ ಮಾಡಿಬಿಟ್ಟು ಕಟ್ಟೆನ ಕಟ್ಬಿಟ್ಟಿದ್ದೀವಿ ಸರ್. ಇದು ವುಡ್ WPC ಸರ್? ಇದು ಸರ್ WPC ಡೋರ್ ಸರ್. WPC ಡೋರ್. ಓಕೆ ಸರ್, ಟೆರೆಸಲ್ಲಿ ಏನೇನು ಮಾಡಿದ್ದೀರಾ ಇಲ್ಲಿ? ಸರ್ ಟೆರೆಸಲ್ಲಿ ನಮ್ಮ ಸ್ಕೋಪಲ್ಲಿ ಏನು ಬಂದಿಲ್ಲ ಸರ್. ಮಡ್ಡಿ ಒಂದು ಎಳೆದಿದ್ದೀವಿ. ಆಮೇಲೆ ಇದೊಂದು ಲ್ಯಾಡರ್ ಒಂದು ಮಾಡ್ಕೊಂಡಿದ್ದೀವಿ. ಆಮೇಲೆ ಅಲ್ಲಿ ಬಟ್ಟೆ ಒಗೆಕೆಲ್ಲ ವ್ಯವಸ್ಥೆ ಮಾಡ್ಕೊಟ್ಬಿಟ್ಟಿದ್ದೀವಿ. ಸೊ ಇಲ್ಲಿ ಯಾವುದೇ ಥರದ್ದು ರೂಫ್ ಎಕ್ಸ್ಟೆನ್ಷನ್ ಇದೆಲ್ಲಾನು ಏನು ಮಾಡಿಲ್ಲ. ಸೊ ಎಲ್ಲ ಓಪನ್ ರೂಫ್. ಓಕೆ, ಇಲ್ಲೊಂದು SS ಇದು ಹಾಕ್ಬಿಟ್ಟು ಕೆಳಗಡೆ ಕಾಣಿಸ್ತಾ ಇತ್ತಲ್ಲ ಅದೇ. ಇಲ್ಲಿ ಆಕ್ಚುಲ್ ಆಗಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್, ಸೈಡ್ ಚಿಕ್ಕದು ಅಂತ ಹೇಳ್ಬಿಟ್ಟು. ಇದರಲ್ಲೇ ಅರ್ಥ ಆಗುತ್ತೆ ಸರ್. ಇಲ್ಲಿ ಸ್ವಲ್ಪ ಚಿಕ್ಕ ಟೆರೆಸ್ ಇದೆ, ಇಲ್ಲೊಂದಿದೆ, ಇನ್ನೊಂದು ರೂಮ್ ಬಂದಿದೆ. 30-40 ಆದ್ರೆ ಸ್ವಲ್ಪ ದೊಡ್ಡ ಟೆರೆಸ್ ಸಿಗುತ್ತೆ. ಇಲ್ಲಿ ಮಾತ್ರ ನಮಗೆ ಸೈಟ್ ಚಿಕ್ಕದಂತ ಗೊತ್ತಾಗುತ್ತೆ ಸರ್. ಮಟೀರಿಯಲ್ ಬಗ್ಗೆ ಹೇಳಿ ಟೆಕ್ನಿಕಲಿ ಒಂಚೂರು. ಸರ್ ಮಟೀರಿಯಲ್ಸ್ ಎಲ್ಲಾನು ಆಕ್ಚುಲಿ ಇದು ಬೇಸಿಕ್ ಅಂದ್ರೆ ವೆರಿ ಸ್ಟಾರ್ಟ್ಅಪ್ ಪ್ಯಾಕೇಜ್ ಅಲ್ಲಿ ಮಾಡಿದ್ದು ಸರ್. ಇದು 1,575 ರೂಪಾಯಿ ಪ್ಯಾಕೇಜ್ ತಗೊಂಡು ಮಾಡಿದ್ದು. ಅದ್ರಲ್ಲಿ 1,575 ಮಾಡಿರೋದು. ಅದರಲ್ಲೂ ಡಿಸ್ಕೌಂಟ್ ಎಲ್ಲ ಮಾಡಿ ತಗೊಂಡಿದ್ದು. ಬಟ್ ಏನಂದ್ರೆ ಎಲ್ಲಾನು ಸ್ವಲ್ಪ ಏನು ಅಪ್ಗ್ರೇಡೇಷನ್ ಹೋದ್ವಿ ಸರ್. ಅಂದ್ರೆ ಬ್ಲಾಕ್ಸ್ ಆಗ್ಬೋದು, ಸ್ಟೀಲು, ಸಿಮೆಂಟ್ ಅದನ್ನೆಲ್ಲಾನು ಅಪ್ಗ್ರೇಡೇಷನ್ ಹೋದ್ವಿ. ಆಮೇಲೆ ಪ್ಲಂಬಿಂಗ್ ಎಲ್ಲಾನು ನಮಗೆ ಆಶೀರ್ವಾದ ಮತ್ತೆ ವೈರ್ ಎಲ್ಲಾನು ಟಾಪ್ ಕ್ವಾಲಿಟಿ ಎಲ್ಲ ನಮ್ಮ ಪ್ಯಾಕೇಜ್ ಒಳಗಡೆ ಬಂದಿರುತ್ತೆ. ಬಟ್ ಏನಂದ್ರೆ ಬ್ಲಾಕ್ಸ್, ಸ್ಟೀಲ್, ಸಿಮೆಂಟ್ ಎಲ್ಲ ಸ್ವಲ್ಪ ಅಪ್ಗ್ರೇಡೇಷನ್ ಹೋಗ್ಬಿಟ್ಟು ಅದನ್ನೆಲ್ಲ ಇಲ್ಲಿ ಹೈಡ್ರಾಲಿಕ್ ಬ್ಲಾಕ್ಸ್ ಹೋಗ್ಲಿಲ್ಲ, ನಾರ್ಮಲ್ ಬ್ಲಾಕ್ಸ್ಗೆ ಹೋದ್ವಿ. ಸಿಮೆಂಟ್ ಮತ್ತೆ TMT ಯಾವ್ದು ಯೂಸ್ ಮಾಡಿ ಸರ್? ಇಲ್ಲಿ ಒಂದು ಡಿಫ್ರೆಂಟ್ ಸಿಮೆಂಟ್ ಯೂಸ್ ಮಾಡಿದೀವಿ ಸರ್. ಮಹಾಗೋಲ್ಡ್ ಸಿಮೆಂಟ್ ಯೂಸ್ ಮಾಡಿದೀವಿ. ಯಾಕಂದ್ರೆ ಅದು ಓನರ್ ಕಡೆ ಗೊತ್ತಿರೋರು ಯಾರು ಇದ್ರು ಅಂತ ಹೇಳ್ಬಿಟ್ಟು. ಬಟ್ ನಾವು ಆಕ್ಚುಲಿ ಎಲ್ಲೂ ಯೂಸ್ ಮಾಡಿರ್ಲಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡಿದ್ವಿ. ಬಟ್ ಚೆನ್ನಾಗಿ ಬಂದಿದೆ. TMT A1 ಗೋಲ್ಡ್ ಯೂಸ್ ಮಾಡಿದೀವಿ. ಅಲ್ಲಿ ಬ್ಲಾಕ್ಸ್ ಎಲ್ಲ ನಾರ್ಮಲ್ ಬ್ಲಾಕ್ಸ್ ಯೂಸ್ ಮಾಡಿದೀವಿ. ಕಟ್ಟೋದಕ್ಕೆ ಮುಗಿಸೋದಕ್ಕೆ 1 year ಆಯ್ತು ಸರ್. ಓಕೆ ಸೂಪರ್ ಸರ್. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ಕನಸಿನ ಗೂಡನ್ನು. ಸೊ ನಿಮ್ಮ ಕನಸಿನ ಗೂಡು, ನಿಮ್ಮ ಕನಸಿನ ಮನೆ ಕೂಡ ನನಸಾಗಿಸಬೇಕು, ಇದೇ ರೀತಿಯಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ಸ್ ಬೇಕು ಅಂದರೆ ಆಶೀಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 8ನೇ ಮೈಲಿಯಲ್ಲಿ ಇವ್ರ ಆಫೀಸ್ ಇದೆ. ಒಂದು ಬಾರಿ ಭೇಟಿ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ನಮಸ್ಕಾರ. 9 months 10 months ಅಂದರೆ ಒಂದು 3 months ಲೇಟ್ ಆಯಿತು. ಬಟ್ ಸ್ಟಿಲ್ ಕ್ವಾಲಿಟಿ ವರ್ಕ್ ಎಲ್ಲ ಓಕೆ, ಚೆನ್ನಾಗಿ ಬಂದಿದೆ. ಸ್ವಲ್ಪ ಆನ್ ಟೈಮ್ ಮತ್ತು ರೆಸ್ಪಾನ್ಸ್ ಸ್ವಲ್ಪ ಚೆನ್ನಾಗಿ ಬಂದಿದೆ. ಬಟ್ ಸ್ಟಿಲ್ ಸ್ವಲ್ಪ ಕೆಲಸ ಲೇಟ್ ಆಯಿತು ಅಷ್ಟೇ. ಬಿಟ್ಟರೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಟೈಲ್ಸ್ ತಂದುಬಿಟ್ಟು ಸ್ವಲ್ಪ ಬಿಟ್ಟರೆ ಬಟ್ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಸ್ವಲ್ಪ ಒಳ್ಳೆ ಇದೆ. ಬಟ್ ಓವರಾಲ್ ಓಕೆ. ಬಂದಿದ್ದು ನಮಗೂ ಹೆಲ್ಪ್ ಆಯಿತು. ಏನೇ ಇದ್ರು ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಕೆಲಸ ಮಾಡ್ಕೊಟ್ಟಿದ್ದಾರೆ. ಅಡಿಷನಲ್ ಏನಿಲ್ಲ ಮಾಡಿಲ್ಲ, ಎಲ್ಲ ಕಡೆನೂ ಮಾಡ್ಕೊಟ್ಟಿದ್ದಾರೆ. ಅದೇ ಸ್ವಲ್ಪ ನಮಗೆ ಲೇಟ್ ಆಗಿರೋದ್ರಿಂದ ಇವಾಗ ಲೇಟ್ ಮಾಡಿರೋದ್ರಿಂದ
ಸ್ವಲ್ಪ ನಮಗೆ ಪೂಜೆ ಟೈಮಲ್ಲಿ ಸ್ವಲ್ಪ ಟೆನ್ಷನ್ ಸ್ವಲ್ಪ ಆಗ್ತದೆ. ಲೇಟ್ ಆಯಿತು ಅಷ್ಟೇ. ನಾವು ಒಂದು ವಾರ ಎಕ್ಸ್ಪೆಕ್ಟ್ ಮಾಡಿದ್ದು ಮುಗೀತದೆ ಅಂತ, ಸ್ವಲ್ಪ ಅದು ಹೆಣ್ಣು ಮೂಮೆಂಟ್ ಬಿಟ್ಟು ಮಾಡೋದು ಲೇಟ್ ಅಷ್ಟೇ. ಆ್ಯಕ್ಚುಲಿ ಅಂದರೆ ನಾವು ಪೂಜೆನೇ ಲೇಟಾಗಿ ಇಡ್ಸ್ಕೊಂಡ್ವಿ, ಇನ್ನೂ ವರ್ಕ್ ಕಂಪ್ಲೀಟ್ ಆಗಿಲ್ಲ ಅಂತ ಅದೆಲ್ಲ ಸ್ವಲ್ಪ ಹಾಂ ಮನೆಯೆಲ್ಲ ಚೆನ್ನಾಗಿದೆ. ಅದೇ ಬಟ್ ನಾವು ಹೇಳಿದ್ವಿ, ಬಟ್ ಹೇಳಿದ್ನಲ್ಲ ಯಾವುದೂ ಇಲ್ಲ ಅಂತ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಅವರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ರೆಸ್ಪಾನ್ಸ್ ಓಕೆ, ಚೆನ್ನಾಗಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್.